ನಮಸ್ಕಾರ. ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ದಶಪಥ ಹೆದ್ದಾರಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ ನಿತಿನ್ ಗಡ್ಕರಿ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ದಶಪಥ ಹೆದ್ದಾರಿ ಇದರ ಪರಿಶೀಲನೆಯನ್ನ ನಡೆಸಲಿರುವಂಥದ್ದು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವ ಗಡ್ಕರಿ ಪರಿಶೀಲನೆಯನ್ನ ಮಾಡಲಿದ್ದಾರೆ. ಈಗಾಗಲೇ ಬೆಂಗಳೂರು ಚೆನ್ನೈ ಹೆದ್ದಾರಿ ಪರಿಶೀಲನೆಯನ್ನ ಮಾಡಿದ್ದಾರೆ, ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ದಾರೆ ನಿತಿನ್ ಗಡ್ಕರಿ. ಹೆದ್ದಾರಿ ಗುಣಮಟ್ಟವನ್ನ ಪರಿಶೀಲನೆಯನ್ನ ಮಾಡಲಿರುವಂಥದ್ದು. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಅನ್ನು ಸಾಕಷ್ಟು ಅವೈಜ್ಞಾನಿಕವಾಗಿ ಕೂಡಿದೆ. ಈ ಒಂದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅನ್ನುವಂಥ ಆರೋಪಗಳನ್ನು ಮಾಡಲಾಗಿತ್ತು. ಅದರ ನಡುವೆ ಈಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ವೈಮಾನಿಕ ಸಮೀಕ್ಷೆಯನ್ನ ಮಾಡಲಿದ್ದಾರೆ, ಪರಿಶೀಲನೆಯನ್ನ ಮಾಡಲಿದ್ದಾರೆ. ಅದು ವಿಮಾನದಲ್ಲಿ ಕುಳಿತುಕೊಂಡು ನಿತಿನ್ ಗಡ್ಕರಿ ಅವರು. ಇಲ್ಲಿ ಮೇನ್ ಆಗಿ ಸಾಕಷ್ಟು ಆರೋಪಗಳಿತ್ತು, ಇಂದ ಮುಳುಗ್ತಾ ಇದೆ, ಸರಿಯಾಗಿ ಈ ಕಾಮಗಾರಿಯನ್ನ ಮಾಡಲಾಗಿಲ್ಲ ಅನ್ನುವಂಥ ಆರೋಪಗಳಿತ್ತು. ಕೇಂದ್ರ ಸಚಿವ ನಿತಿನ್ ಗಡ್ಕರಿಯಿಂದ ಹೆದ್ದಾರಿ ಪರಿಶೀಲನೆ ಹಿನ್ನೆಲೆಯಲ್ಲಿ ಬೆಂಗಳೂರು ಮೈಸೂರು ನೂತನ ದಶಪಥ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ. ಹಳೆ ಹೆದ್ದಾರಿಯಲ್ಲೇ ವಾಹನ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಬೆಂಗಳೂರು ಮೈಸೂರು ನೂತನ ದಶಪಥ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ. ಬಿಕಾಸ್ ಅವರು ಪರಿಶೀಲನೆ ಮಾಡ್ತಾರೆ ಅಂತ ನಿತಿನ್ ಗಡ್ಕರಿ ಅವರು. ಹೆದ್ದಾರಿಯಲ್ಲಿ 10 ಕಿಲೋಮೀಟರ್ ಗಡ್ಕರಿಯಿಂದಲೇ ಡ್ರೈವ್ ಮಾಡಲಾಗುತ್ತಂತೆ. ತಾವೇ ಕಾರು ಚಾಲನೆ ಮಾಡಿಕೊಂಡು ಪರಿಶೀಲನೆಯನ್ನ ಮಾಡಲಿದ್ದಾರೆ ಗಡ್ಕರಿ. ಸ್ಥಳದಲ್ಲಿ ಸಚಿವ ಅಶ್ವಥ್ ನಾರಾಯಣ, ಗೋಪಾಲಯ್ಯ, ಸಂಸದ ಸುರೇಶ್ ಭೇಟಿಯನ್ನ ಕೊಟ್ಟಿದ್ದಾರೆ. ಗೋಪಾಲಯ್ಯ ಮಂಡ್ಯ ಉಸ್ತುವಾರಿ ಸಚಿವ, ಅಶ್ವಥ್ ನಾರಾಯಣ ರಾಮನಗರ ಉಸ್ತುವಾರಿ ಸಚಿವ, DK ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದ ಸಂಸದರಾಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಪರಿಶೀಲನೆಯ ಸಂದರ್ಭದಲ್ಲಿ. ಈಜಲ್ಲಿ ಅಂತ ಮಹಾರಾಜರು ರಾಜರಿದ್ದರು ಇರುವಂಥ ಉದಾಹರಣೆನೇ ಇಲ್ಲ. ಇಡೀ ದೇಶಕ್ಕೆ ಮಾದರಿಯಾಗಿದ್ದಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಅವ್ರ ಹೆಸರು ನಾಮಕರಣ ಆಗೋದಂಥದ್ದು ಒಳ್ಳೆಯದು. ನಾವು ಈ ದಿಕ್ಕಿನಲ್ಲಿ ನಾವು ಸಹ ಒತ್ತಾಯವನ್ನು ಮಾಡ್ತೀವಿ. ನಮಗೆಲ್ಲ ಪ್ರತಿಯೊಬ್ಬರಿಗೂ ಪ್ರೇರೇಪಣೆ, ನಾನಾಗಲಿ, ಯೋಗೇಶ್ವರ ಆಗಲಿ, ಗೋಪಾಲಯ್ಯನವರಾಗಲಿ, ನಮ್ಮ ಸರ್ಕಾರ ಆಗಲಿ, ಇಡೀ ಕರ್ನಾಟಕ, ನಮ್ಮ ಮೈಸೂರು ಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರಂದರೆ ಇಡೀ ಏಷ್ಯಾ ಖಂಡಕ್ಕೇ ಒಂದು ಮಾದರಿ ರಾಜ್ಯವಾಗಿದ್ದವರು. ಎಲ್ಲರಿಗೂ ಪ್ರಥಮವಾಗಿ ಕೊಟ್ಟಂತ ಅವ್ರ ನಾಮಕರಣ ಆದರೆ ನಮಗೆ ಎಲ್ಲರಿಗೂ ಸಂತೋಷ ಮತ್ತು ಹೆಮ್ಮೆ ಕಾವೇರಿ ಎಕ್ಸ್ಪ್ರೆಸ್ ಇಡಬೇಕು ಅಂತ ಅಂದ್ಬಿಟ್ಟು ಸೆಂಟ್ರಲ್ ಅಲ್ಲಿ ಒತ್ತಾಯ ಮಾಡ್ತಿದ್ದಾರೆ ಅನ್ನೋ ಮಾತಿದೆ. ಏನು ಎಲ್ಲ ಅಣ್ಣ ತಮ್ಮದಿರ ಅಕ್ಕ ತಂಗಿಯರಿಗೆ ಕಾವೇರಿ ಎಂದು ನಮ್ಮ ಭಾವನೆ, ಕಾವೇರಿ ಎಂದು ಭಾವನೆ, ನಾಲ್ವಡಿ ಎಂದು ಭಾವನೆ. ಹಾಗಾಗಿ ಇವ್ರು ಈ ಕಣ್ಣ ಆ ಕಣ್ಣ ಅಂತ ಕೇಳೋಂಗಿಲ್ಲ. ಎಲ್ಲರೂ ಅವ್ರವ್ರ ಅಭಿಪ್ರಾಯ ಪ್ರಜಾಪ್ರಭುತ್ವದಲ್ಲಿ ಕಾವೇರಿನೂ ನಾವು ಪೂಜಿಸುವಂಥ ಕಾವೇರಿ, ನಾವು ಪೂಜಿಸುವಂಥ ನಾಲ್ವಡಿ ಎರಡೂ ಇದ್ದಾಗ ನೋಡ್ಬಿಟ್ಟು ಏನು ಸೂಕ್ತವಾಗಿರುವಂಥದ್ದು ಮಾಡ್ತಾನೆ. ದಶಪಥ ಹೆದ್ದಾರಿ ಕಳಪೆ ಗುಣಮಟ್ಟದಿಂದ ಕೂಡಿದೆ. ಈ ಬಗ್ಗೆ ಸಭೆಯನ್ನು ಮಾಡಿ ಗಡ್ಕರಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೇವೆ. ರಾಮನಗರದಲ್ಲಿ ಸಂಸದ DK ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದ ಸಂಸದರು ದಶಪಥ ಹೆದ್ದಾರಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸಭೆಯನ್ನು ಮಾಡಿ ಗಡ್ಕರಿಗೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದೇವೆ ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವರು ಸರಿಯಾದಂಥ ಮಾಹಿತಿಯನ್ನು ಪಡೆದಿದ್ದಾರೆ. ಹಳ್ಳಿ ಜನರಿಗೆ ತೊಂದರೆ ಆಗದಂತೆ ಕ್ರಮಕ್ಕೆ ಒತ್ತಾಯಿಸಿದ್ದೇವೆ ನಾವು ಎಂದು ಕೇಂದ್ರ ಸಚಿವರ ಗಮನಕ್ಕೆ ತರ್ತೇವೆ ಅಂತ ಹೇಳಿದ್ರು DK ಸುರೇಶ್. ಕೆಲವು ಕಡೆ ಗುಣಮಟ್ಟ ಕಳಪೆ ಇದೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ವಿಶೇಷವಾಗಿ ಎಲ್ಲೆಲ್ಲಿ ಅಂಡರ್ ಪಾಸ್ಗಳನ್ನು ಮಾಡಿದ್ದಾರೆ, ಸರ್ವಿಸ್ ರೋಡನ್ನು ಮಾಡಿದ್ದಾರೆ, ಆ ಸರ್ವಿಸ್ ರೋಡ್ಗಳು ಗುಣಮಟ್ಟಕ್ಕೆ ಇಲ್ಲ. ಯಾಕೆ ಅಂತಂದರೆ ಸರ್ವಿಸ್ ರೋಡ್ಗಳಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು ಯಾರು ಭೂಮಿಯನ್ನು ಕಳ್ಕೊಂಡಿದ್ದಾರೆ, ಯಾವ ರಸ್ತೆಯವರು ಯಾರು ಸಂಪರ್ಕ ಹಳ್ಳಿಗಳಿಗೆ ಸಿಗಬೇಕು ಅವ್ರಿಗೆ ಆಗ್ತಕ್ಕಂಥ ತೊಂದರೆ. ಸೊ ಅದನ್ನು ಸರಿಪಡಿಸಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಪ್ರತಿ ವಾರದಲ್ಲಿ 3 ರಿಂದ 4 ಆಕ್ಸಿಡೆಂಟ್ಗಳು ನಿರಂತರವಾಗಿ ಆಗ್ತಾ ಇದೆ. ಅದಕ್ಕೆ ಅಧಿಕಾರಿಗಳು ಅವೈಜ್ಞಾನಿಕನ ರಸ್ತೆಯ ಗುಣಮಟ್ಟನ ಅಂತಕ್ಕಂಥದ್ದನ್ನ ಕೂಡ ಹೇಳಬೇಕಾಗ್ತದೆ. ಸೊ ಅನೇಕ ವಿಚಾರಗಳನ್ನ ಮಾನ್ಯ ಸಚಿವರ ಗಮನಕ್ಕೆ ತರಬೇಕಾಗಿರ್ತಕ್ಕಂಥದ್ದು ನಮ್ಮ ಕೆಲಸ. ಆದರೆ ವಸ್ತುಸ್ಥಿತಿಯನ್ನ ಯಾರು ಕೂಡ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಾನ್ಯ ಗಡ್ಕರಿ ಅವರು ಇವತ್ತು ಬರ್ತಾ ಇದ್ದಾರೆ, ಅವ್ರಿಗೆ ಅದರ ಖುದ್ದು ಅನುಭವವನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ.
ಇನ್ನು ಅಶ್ವಥ್ ನಾರಾಯಣ ಮತ್ತು ಸಂಸದ ಸುರೇಶ್ ನಡುವೆ ಮುನಿಸು ಮುಂದುವರೆದಿದೆ. ಕಳೆದ ಬಾರಿ ರಾಮನಗರದ ವೇದಿಕೆ ಕಾರ್ಯಕ್ರಮದಲ್ಲೇ ಕಿತ್ತಾಡ್ಕೊಂಡಿದ್ರು ಈ ನಾಯಕರು. ನಿಮಗೂ ಕೂಡ ಗೊತ್ತಿದೆ, ಅಶ್ವಥ್ ನಾರಾಯಣ ಯಾರಪ್ಪ ಗಂಡಸು ಅಂತೆಲ್ಲ ಮಾತನಾಡ್ಬಿಟ್ಟಿದ್ರು. ಡಿ.ಕೆ. ಸುರೇಶ್ ಅವರು ಸರಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಂದು ದಶಪಥ ರಸ್ತೆ ಕಾಮಗಾರಿ ವೀಕ್ಷಣೆ ವೇಳೆಯೂ ಕೂಡ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಿದ್ರು ಡಿ.ಕೆ. ಸುರೇಶ್ ಮತ್ತೆ ಅಶ್ವಥ್ ನಾರಾಯಣ. ಆದ್ರೆ ಯೋಗೇಶ್ವರ್ ಅವರು ಕೂಡ ಯಾವಾಗಲೂ ಕೂಡ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ಆದ್ರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಇಬ್ಬರ ಕುಶಲೋಪರಿಯನ್ನ ವಿಚಾರಿಸಿರುವಂತದ್ದು ಅಂದ್ರೆ ಗೋಪಾಲಯ್ಯ ಮತ್ತೆ ಯೋಗೇಶ್ವರ್ ಅವರ ಜೊತೆ ಕುಶಲೋಪರಿಯನ್ನ ವಿಚಾರಿಸಿ ಮಾತನಾಡ್ತಾ ಇದ್ರು ಸುರೇಶ್ ಅವರು. ಅಶ್ವಥ್ ನಾರಾಯಣ ಕಡೆ ತಿರುಗಿನೂ ಕೂಡ ನೋಡಿಲ್ಲ. ಇಬ್ಬರು ತಮ್ಮಷ್ಟಕ್ಕೆ ತಾವಿದ್ರು. ಮಾತನಾಡಿಸ್ಬೇಕು ಅನ್ನುವಂಥದ್ದು ಸೌಜನ್ಯ, ಮಾತಾಡಿಸ್ಲೇಬೇಕು ಅನ್ನುವಂಥದ್ದು ಏನಿಲ್ಲ, ಅವರವರ ಪ್ರತಿಷ್ಠೆಗೆ ಬಿಟ್ಟಿದ್ದು. ಆದರೆ ಎದುರು ಬದ್ರಾದಂಥ ಸಂದರ್ಭದಲ್ಲಿ ಎಂಥ ವೈರಿ ಆಗಿದ್ರೂ ಕೂಡ ಕುಶಲೋಪರಿಯನ್ನ ಮಾಡ್ತಾರೆ, ಸೌಜನ್ಯದಿಂದ ಮಾತನಾಡಿಸ್ತಾರೆ. ಆದರೆ ಅಶ್ವಥ್ ನಾರಾಯಣ ಮತ್ತೆ ಡಿ.ಕೆ. ಸುರೇಶ್ ನಡುವೆ ಅದ್ಯಾವುದು ಕೂಡ ಆಗಿಲ್ಲ. ಬಿಕಾಸ್ ದೊಡ್ಡ ಮಟ್ಟದಲ್ಲೇ ಒಂದು ಸ್ವಲ್ಪ ಗಲಾಟೆ ಆಗಿತ್ತು. ಅದಾದ್ಮೇಲೆ ಹೋಗಿ ಬಂದು ಅಶ್ವಥ್ ನಾರಾಯಣ ಅವರು ತೊಡೆ ತಡ್ತಾನೆ ಬರ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ವಿರುದ್ಧ, ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧನೂ ಕೂಡ. ಆ ಒಂದು ಮುನಿಸು, ಆ ಒಂದು ಆಕ್ರೋಶ, ವಾಗ್ದಾಳಿಗಳೆಲ್ಲವೂ ಏನಿದೆ ಅದೆಲ್ಲವೂ ಕೂಡ ಇನ್ನೂ ಮುಂದುವರೆದಿರುವಂಥದ್ದು ಇವತ್ತಿನ ಭೇಟಿಯ ಸಂದರ್ಭದಲ್ಲೂ ಕೂಡ ಗೊತ್ತಾಗ್ತದೆ. ಅಕ್ಕಪಕ್ಕ ನಿಂತ್ಕೊಂಡಿದ್ರು ಕೂಡ ಒಬ್ಬರು ಮುಖ ಒಬ್ಬರು ನೋಡಿಲ್ಲ. ಇಲ್ಲಿ ಸಿ.ಪಿ. ಯೋಗೇಶ್ವರ್ ಅವರು ಕೂಡ ರಾಜಕೀಯವಾಗಿ ವೈರಿನೇ ಯಾರಿಗೆ, ಡಿ.ಕೆ. ಸುರೇಶ್ ಅವರಿಗೆ. ಹಂಗಿದ್ರು ಕೂಡ ಅವರ ಜೊತೆ ಯಾವುದೇ ರೀತಿಯಾದಂಥ ಒಂದು ವೈರತ್ವವನ್ನ ಪ್ರದರ್ಶನ ಮಾಡಲಿಲ್ಲ. ಮಾತನಾಡುವಂಥ ಸಂದರ್ಭದಲ್ಲಿ ಸೌಜನ್ಯವಾಗಿ ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ ಡಿ.ಕೆ. ಸುರೇಶ್ ಅವರು, ಅಲ್ಲಿನ ಸ್ಥಳೀಯ ಸಂಸದರು. ಇವತ್ತು ನಿತಿನ್ ಗಡ್ಕರಿ ಅವರು ಅಲ್ಲಿ ಪರಿಶೀಲನೆ ಮಾಡಲಿರುವಂತಹ ಸಂದರ್ಭದಲ್ಲಿ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನಾನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅಂತ ಕಾಣಿಸುತ್ತೆ. ಎಷ್ಟೊತ್ತಾಗುತ್ತೆ ಇನ್ನೂ ಕೂಡ ನಿತಿನ್ ಗಡ್ಕರಿ ಅವರು ಬರುವಂಥದ್ದು? ಯಾವಾಗ ಪರಿಶೀಲನೆ ಮಾಡಲಾಗುತ್ತೆ? ಯಾರೆಲ್ಲ ಸಾಥ್ ಕೊಡ್ತಾ ಇದ್ದಾರೆ? ಯಾವ ರೀತಿಯಾಗಿ ಪರಿಶೀಲನೆಯನ್ನ ಮಾಡಲಾಗುತ್ತೆ? ಪೃಥ್ವಿರಾಜ್, ಏನಂದ್ರೆ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ, ಅಂದ್ರೆ ಇನ್ನೊಂದು ಅರ್ಧ ಗಂಟೆನಲ್ಲಿ ನಿತಿನ್ ಗಡ್ಕರಿ ಅವರು ರಾಮನಗರ ಬಳಿ ಇರ್ತಕ್ಕಂಥ ಕೆಂಪೇಗೌಡನ ದೊಡ್ಡಿ ಬಳಿ ಇರ್ತಕ್ಕಂಥ ಒಂದು ಹೆಲಿಪ್ಯಾಡ್ಗೆ ಒಂದು ಲ್ಯಾಂಡ್ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಚಿವರಾದಂತ ಅಶ್ವಥ್ ನಾರಾಯಣ ಅವರು, ಗೋಪಾಲಯ್ಯ ಅವರು, ಹಾಗೆ ಮಾಜಿ ಸಚಿವ ಸಿ.ಪಿ. ಯೋಗೇಶ್ವರ್ ಅವರು, ಹಾಗೆ ಈ ಭಾಗದ ಸಂಸದರಾಗಿರುವಂತ ಡಿ.ಕೆ. ಸುರೇಶ್ ಅವರು ಕೂಡ ಸ್ಥಳದಲ್ಲಿ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿತಿನ್ ಗಡ್ಕರಿ ಅವರು ಸ್ಥಳಕ್ಕೆ ಬರ್ತಾರೆ. ಹಾಗೆ ಅವ್ರಿಗಾಗಿ ಒಂದು ಸ್ಪೆಷಲ್ ವೆಹಿಕಲ್ ಅನ್ನು ಕೂಡ ಅರೇಂಜ್ ಮಾಡಲಾಗಿದೆ. ಒಂದು ಬೆಂಜ್ ಕಾರ್ ನಲ್ಲಿ ಅವರೇ ಸ್ವತಃ ಸುಮಾರು 10 ಕಿಲೋಮೀಟರ್ಗೂ ಹೆಚ್ಚು ಒಂದು ಡ್ರೈವ್ ಅನ್ನ ಮಾಡ್ತಾರೆ. ಹಾಗೆ ಈ ಒಂದು ಹೆದ್ದಾರಿ ಪರಿಶೀಲನೆಯನ್ನ ಮಾಡ್ತಾರೆ. ನಂತರ ಒಂದು ಸುದೀರ್ಘವಾಗಿ ಒಂದು ಜಿಗೇನಹಳ್ಳಿ ಬಳಿ ಇರ್ತಕ್ಕಂಥ ಒಂದು ರೆಸಾರ್ಟ್ ನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿ ಈ ವಿಚಾರವಾಗಿ ಒಂದು ಮಾಹಿತಿಯನ್ನ ಕೊಡ್ತಾರೆ. ಪೃಥ್ವಿರಾಜ್, ಅಲ್ಲಿರುವಂತ ಜನರನ್ನೇನಾದ್ರೂ ಮಾತನಾಡಿಸುವಂತ ಸಾಧ್ಯತೆ ಇದೆಯಾ? ಯಾಕೆಂದ್ರೆ ಮಳೆ ಬಂದಂತ ಸಂದರ್ಭದಲ್ಲೇ ಗೊತ್ತಾಗಿತ್ತು, ಅದರ ಬಣ್ಣ ಬಯಲಾಗಿತ್ತು, ಯಾವ ರೀತಿಯಾಗಿ ಅವೈಜ್ಞಾನಿಕವಾಗಿ ಕೂಡಿತ್ತು ಅಂತ. ಅಲ್ಲಿ ಬಿಡದಿಯಲ್ಲಿ ಕೂಡ ಸಾಕಷ್ಟು ದೂರುಗಳಿದಾವೆ, ರಾಮನಗರ ಭಾಗದಲ್ಲಿ ದೂರುಗಳಿದಾವೆ, ಮಂಡ್ಯ ಭಾಗದಲ್ಲಿ ದೂರುಗಳಿರುವಂತದ್ದು. ಸೊ ಇದೆಲ್ಲವನ್ನು ಯಾವ ರೀತಿಯಾಗಿ ತಗೊಳ್ಕೊಳ್ತಾರಂತೆ ಅಂತ, ಯಾರಾದ್ರೂ ದೂರನ್ನ ಸಲ್ಲಿಸೋದಾದ್ರೆ ಸಲ್ಲಿಸಬಹುದಂತ ನಿತಿನ್ ಗಡ್ಕರಿ ಅವರಿಗೆ, ಜನಸಾಮಾನ್ಯರು ಕೂಡ? ಪೃಥ್ವಿರಾಜ್, ಏನಂದ್ರೆ ಇಲ್ಲಿ ನಿತಿನ್ ಗಡ್ಕರಿ ಅವರು ಬರ್ತಾ ಇರುವಂತದ್ದು ಪ್ರಮುಖವಾಗಿ ದಶಪಥ ಹೆದ್ದಾರಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ, ಹಾಗೆ ಸಮಸ್ಯೆಗಳ ವಿಚಾರವಾಗಿ ಅಧಿಕಾರಿಗಳಿಂದ ಮಾಹಿತಿ ಪಡಿತಾರೆ. ಆದ್ರೆ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಒಂದು ಭದ್ರತೆಯ ದೃಷ್ಟಿಯಿಂದಾಗಿ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಸಾರ್ವಜನಿಕರಿಗೆ ಯಾವುದೇ ಒಂದು ಅವಕಾಶ ಇಲ್ಲ, ಒಂದು ದೂರನ್ನ ಹೇಳಲಿಕ್ಕೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಹಾಗೆ ಸುತ್ತಮುತ್ತಲ ಒಂದು ಪ್ರದೇಶದಲ್ಲೂ ಕೂಡ ಪೊಲೀಸರು ಸುತ್ತುವರೆದಿದ್ದಾರೆ. ಹಾಗೆ ಬೆಳಗ್ಗೆ 10 ಗಂಟೆಯಿಂದಲೂ ಕೂಡ ಈ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ. ಹಳೆ ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಒಟ್ಟಾರೆ ಇವತ್ತು ನಿತಿನ್ ಗಡ್ಕರಿ ಅವರು ಬರ್ತಾ ಇರುವಂತಹ ಹಿನ್ನೆಲೆ ಪ್ರಮುಖವಾಗಿ ಈ ಭಾಗದ ಜನಪ್ರತಿನಿಧಿಗಳು ಹಾಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯಲಿದ್ದಾರೆ. ಬೆಂಗಳೂರು ಗ್ರಾಮಾಂತರದ ಸಂಸದರಾಗಿರುವಂತ ಡಿ.ಕೆ. ಸುರೇಶ್ ಅವರು ಬಂದಿದ್ದಾರೆ. ಮಂಡ್ಯದಲ್ಲೂ ಕೂಡ ಇದು ಹಾದು ಹೋಗುತ್ತೆ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ. ಸುಮಲತಾ ಅವರು ಏನಾದರೂ ಭೇಟಿಯಾಗುವಂತ ಸಾಧ್ಯತೆ ಇದೆಯಾ? ಡಿ.ಕೆ. ಸುರೇಶ್ ಅವರು ಹೇಳ್ತಾ ಇದ್ರು, ನಮ್ಮ ಭಾಗದಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳ ಬಗ್ಗೆ ನಾವು ದೂರನ್ನ ಸಲ್ಲಿಸ್ತೀವಿ, ಪ್ರಸ್ತಾವನೆಯನ್ನ ಸಲ್ಲಿಸ್ತೀವಿ ಅಂತ. ಪೃಥ್ವಿರಾಜ್, ಏನಂದ್ರೆ ಮಂಡ್ಯ ಭಾಗದ ಸಂಸದರಾಗಿರುವಂತ ಸುಮಲತಾ ಅವರು ಈಗ ಬರ್ತಾರೆ ಎನ್ನುವಂತ ಮಾಹಿತಿ ಯಾವುದು ಲಭ್ಯ ಇಲ್ಲ. ಹಾಗೆ ಈ ಕ್ಷಣದವರೆಗೂ ಕೂಡ ಅವರು ಇಲ್ಲಿಗೆ ಭೇಟಿಯನ್ನ ಕೊಟ್ಟಿಲ್ಲ. ಆದ್ರೆ ಈಗ ಡಿ.ಕೆ. ಸುರೇಶ್ ಅವರು ಈ ಭಾಗದ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಈಗಾಗಲೇ ಬಂದಿದ್ದಾರೆ. ಹಾಗೆ ಕೆಲ ಒಂದು ಒತ್ತಾಯಗಳನ್ನು ಕೂಡ ಮಾಡ್ತೇನೆ ಎನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಅಂಡರ್ ಪಾಸ್ ಗಳ ಅವೈಜ್ಞಾನಿಕ ನಿರ್ಮಾಣ, ಹಾಗೆ ಮಳೆ ಬಂದಂತ ಸಂದರ್ಭದಲ್ಲಿ ಏನು ಹೆದ್ದಾರಿಯಲ್ಲಿ ನೀರು ನಿಂತು ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಆಗಿತ್ತು. ಎಲ್ಲ ವಿಚಾರಗಳ ಬಗ್ಗೆ ನಾನು ಗಮನವನ್ನ ಸೆಳಿತೀನಿ ಎನ್ನುವಂತ ವಿಚಾರವನ್ನ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ. ಹಾಗೆ ಪ್ರಮುಖವಾಗಿ ರಾಮನಗರ, ಚನ್ನಪಟ್ಟಣ, ಬಿಡದಿ ಭಾಗದಲ್ಲಿ ಒಂದು
ಏನು ಬೈಪಾಸ್ ಒಂದು ರಸ್ತೆಯನ್ನ ತೆರೀಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಈಗಾಗಲೇ ಯೋಗೇಶ್ವರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಕೂಡ ಗಮನವನ್ನ ಸೆಳೀತೀನಿ ಎನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಪೃಥ್ವಿರಾಜ್. ಓಕೆ, ಇನ್ನ ಮತ್ತೊಂದ್ ಕಡೆ ರಾಜಕಾರಣ ಅನ್ನುವಂಥದ್ದು ಸಹಜವಾಗಿ ಚರ್ಚೆ ಆಗತ್ತೆ. ಇಲ್ಲಿ ಡಿ ಕೆ ಸುರೇಶ್ ಅವರು ರಾಜಕೀಯವಾಗಿ ಬದ್ಧ ವೈರಿ CP ಯೋಗೇಶ್ವರ್ ಅವರನ್ನ ಮಾತನಾಡಿಸಿದ್ರು. ಹಿಂದೆ ಇದ್ದಂತ ಅಶ್ವಥ್ ನಾರಾಯಣ ಅವರು ಮತ್ತೆ ಅವರ ನಡುವೆ ಯಾವುದೇ ಮಾತುಕತೆ ಆಗ್ಲಿಲ್ಲ. ಅಂದ್ರೆ ಆ ಮುನಿಸು ಹಂಗೆ ಮುಂದುವರೆದಿದ್ಯಾ? ಮಾತನಾಡಿಸುವಂತ ಪ್ರಯತ್ನ ಏನಾದ್ರು ಪಟ್ರ ಅಶ್ವಥ್ ನಾರಾಯಣ ಅಥವಾ ಡಿ ಕೆ ಸುರೇಶ್? ಪೃಥ್ವಿರಾಜ್, ಏನಂದ್ರೆ ಈ ಸಂದರ್ಭದಲ್ಲಿ ಅಭಿವೃದ್ಧಿ ವಿಚಾರವಾಗಿ ಇಬ್ರು ಕೂಡ ಕೆಲ ಕಾಲ ಸಾಕಷ್ಟು ನಗುತ್ತಾ ಒಂದು ಆತ್ಮೀಯವಾಗಿ ಮಾತನಾಡ್ಕೊಂಡ್ರು CP ಯೋಗೇಶ್ವರ ಮತ್ತೆ ಡಿ ಕೆ ಸುರೇಶ್ ಅವರು. ಆದ್ರೆ ಅಶ್ವಥ್ ನಾರಾಯಣ ಮತ್ತೆ ಡಿ ಕೆ ಸುರೇಶ್ ಅವರು ಎಲ್ಲೂ ಕೂಡ ಪರಸ್ಪರ ಮುಖಾಮುಖಿ ಆಗ್ಲಿಲ್ಲ. ಅಶ್ವಥ್ ನಾರಾಯಣ ಅವರು ಕೂಡ ಒಂದೆಡೆ ಅವರ ಕಾರ್ಯಕರ್ತರ ಜೊತೆ ನಿಂತು ಮಾತನಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಡಿ ಕೆ ಸುರೇಶ್ ಅವರು ಕೂಡ ಅವರ ಕಾರ್ಯಕರ್ತರ ಜೊತೆ ಮಾತನಾಡ್ತಾ ಇದ್ರು. ಆದ್ರೆ ಒಬ್ಬರನ್ನೊಬ್ರು ಮಾತನಾಡದಂತ ಸ್ಥಿತಿ ಏನು ನಿರ್ಮಾಣ ಆಗ್ಲಿಲ್ಲ ಪೃಥ್ವಿರಾಜ್. ಇನ್ನೊಂದು ಬಹಳ ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಹೆಸರು ಇಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನ ಇಡಬೇಕು ಅಂತ SM ಕೃಷ್ಣ ಅವರು ಪತ್ರವನ್ನ ಬರೆದಿದ್ದಾರೆ. ಕಾಂಗ್ರೆಸ್ ನಾಯಕರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಪ್ರತಾಪ್ ಸಿಂಹ ಅವರು ಕಾವೇರಿ ಹೆಸರು ಇಡಬೇಕು ಅಂತ ಆಗ್ರಹಿಸ್ತಾ ಇರುವಂತದ್ದು. ಇದ್ರ ಬಗ್ಗೆ ಏನಾದ್ರೂ ಮನವಿಯನ್ನ ಮಾಡ್ಕೊಳ್ಳಿದ್ದಾರಂತ ಅಥವಾ ಅಶ್ವಥ್ ನಾರಾಯಣ ಅವರು ಕೂಡ ಏನಾದ್ರೂ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಾರಾ ಇಂಥದ್ದೇ ಹೆಸರು ಇಡಬೇಕು ಅನ್ನೋದ್ರ ಬಗ್ಗೆ? ಪೃಥ್ವಿರಾಜ್, ಈಗಾಗಲೇ ಈ ವಿಚಾರವಾಗಿ ಅಶ್ವಥ್ ನಾರಾಯಣ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನ ಇಡೋದಾದ್ರೆ ನಾವು ಕೂಡ ಸ್ವಾಗತ ಮಾಡ್ತೀವಿ. ಯಾಕೆಂದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸೇರಿದಂತೆ ಇಡೀ ದೇಶದಲ್ಲಿ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಒಂದು ದೊಡ್ಡ ಮಟ್ಟದ ಹೆಸರಿದೆ, ಹಾಗೆ ಒಂದು ಪರಂಪರೆ ಇದೆ. ಹಾಗಾಗಿ ಅವರ ಹೆಸರನ್ನ ಇಡಬೇಕು ಅನ್ನುವಂತ ಒತ್ತಾಯ ಕೇಳಬಂದ್ರೆ ನಮ್ಮ ಸರ್ಕಾರ ಕೂಡ ಅದಕ್ಕೆ ಬದ್ಧವಾಗಿದೆ. ನಾವು ಕೂಡ ಈ ವಿಚಾರವಾಗಿ ಮನವಿಯನ್ನ ಮಾಡ್ತೀವಿ ಅನ್ನುವಂತ ವಿಚಾರವನ್ನು ಕೂಡ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ ಪೃಥ್ವಿರಾಜ್. ಇನ್ನೊಂದು, ಪ್ರತಾಪ್ ಸಿಂಹ ಅವರು ಯಾವಾಗ್ಲೂ ಕೂಡ ಅಲ್ಲೇನೇ ತೊಂದರೆ ಆದಂಥ ಸಂದರ್ಭದಲ್ಲಿ, ರಾಮನಗರ ಭಾಗದಲ್ಲೇ ಆಗಲಿ, ಬಿಡದಿ ಭಾಗದಲ್ಲೇ ಆಗಲಿ, ಮಂಡ್ಯ ಭಾಗದಲ್ಲೇ ಆಗುವಂಥ ಸಂದರ್ಭದಲ್ಲಿ ಯಾವಾಗಲೂ ಅವರೇ ಒಂದು ಸ್ವಲ್ಪ ನೇತೃತ್ವ ವಹಿಸ್ಕೊಂಡು ಅಲ್ಲಿ ತಿರುಗಾಡುವಂಥದ್ದು, ಸಮಸ್ಯೆನ ಬಗೆಹರಿಸುವಂಥದ್ದು, ಅಧಿಕಾರಿಗಳ ಜೊತೆ ಮಾತನಾಡುವಂಥದ್ದು ಯಾವಾಗಲೂ ಕೂಡ ಮಾಡ್ತಾ ಇದ್ರು. ಯಾಕೆ ಪ್ರತಾಪ್ ಸಿಂಹ ಅವ್ರು ಕಾಣಿಸ್ತಾ ಇಲ್ಲ? ಅವರ ಅನುಪಸ್ಥಿತಿ ಎತ್ತು ಕಾಣಿಸ್ತಾ ಇದೆ ಅಲ್ಲಿ? ಪೃಥ್ವಿರಾಜ್, ಏನಂದ್ರೆ ಈ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ನಿರ್ಮಾಣ ಕಾಮಗಾರಿ ಪ್ರಾರಂಭ ಆದ ದಿನದಿಂದಲೂ ಕೂಡ ಇಲ್ಲಿಯವರೆಗೂ ಕೂಡ ಪ್ರತಾಪ್ ಸಿಂಹ ಅವರು ಸುಮಾರು 4 ರಿಂದ 5 ಬಾರಿ ಒಂದು ಪ್ರವಾಸವನ್ನ ಮಾಡಿದ್ದಾರೆ. ಹಾಗೆ ಈ ಭಾಗದಲ್ಲಿ ರಾಮನಗರ, ಮಂಡ್ಯ ಭಾಗದಲ್ಲೂ ಕೂಡ ಕೆಲ ಸಮಸ್ಯೆಗಳ ಬಗ್ಗೆ ಗಮನವನ್ನು ಕೂಡ ಸೆಳೆದಿದ್ರು. ಆದ್ರೆ ಇವತ್ತು ನಿತಿನ್ ಗಡ್ಕರಿ ಅವರು ಬರ್ತಾ ಇರುವಂತಹ ಹಿನ್ನೆಲೆ ಅವರು ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಯಾಕೆಂದ್ರೆ ಅದು ಯಾವ ಕಾರಣಕ್ಕೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಅವರಾಗಿರ್ಬೋದು, ಮಂಡ್ಯ ಸಂಸದರಾಗಿರುವಂತಹ ಸುಮಲತಾ ಆಗಿರ್ಬೋದು, ಇವರಿಬ್ರು ಕೂಡ ಕಾಣಿಸಿಲ್ಲ. ಆದ್ರೆ ಕೊನೆಯ ಕ್ಷಣದಲ್ಲಿ ಒಂದು ಜಿಗೇನಹಳ್ಳಿ ಬಳಿ ನಡೆಯತಕ್ಕಂತ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ಆ ಸುದ್ದಿಗೋಷ್ಠಿ ಪ್ರಾರಂಭಕ್ಕೂ ಮುನ್ನ ಅವರು ಬಂದ್ರೆ ಯಾವುದೇ ಆಶ್ಚರ್ಯ ಇಲ್ಲ ಪೃಥ್ವಿರಾಜ್. ವೆಂಕಟೇಶ್, ಮತ್ತೊಂದು ಏನಾದ್ರೂ ಅಸಮಾಧಾನ ಅನ್ನುವಂಥದ್ದು ಇದೆಯಾ ಅಲ್ಲಿ? ವೈಮಾನಿಕ ಸಮೀಕ್ಷೆ ಮಾಡ್ತಾರೆ, 10 ಕಿಲೋಮೀಟರ್ BMW ಕಾರಲ್ಲಿ ಓಡಾಡ್ಬಿಟ್ರೆ ಗೊತ್ತಾಗ್ಬಿಡುತ್ತಾ? ಅದು ಹೇಗೆ ಇವರು ಪರಿಶೀಲನೆ ಮಾಡಿದಂತ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಯಾರಾದ್ರೂ ಅಸಮಾಧಾನ ವ್ಯಕ್ತಪಡಿಸಿದಾರ ಅಲ್ಲಿ? ಈ ವಿಚಾರವಾಗಿ ಈವರೆಗೂ ಕೂಡ ಸ್ಥಳೀಯವಾಗಿ ಜನಪ್ರತಿನಿಧಿಗಳು ಬಂದಿರುವಂತವರು ಯಾವುದೇ ಒಂದು ಅಸಮಾಧಾನವನ್ನ ಹೊರಹಾಕಿಲ್ಲ. ಪ್ರಮುಖವಾಗಿ ಡಿ ಕೆ ಸುರೇಶ್ ಅವರು ಈ ವಿಚಾರವಾಗಿ ಹೇಳ್ತಾ ಇರುವಂತದ್ದು, ನಿತಿನ್ ಗಡ್ಕರಿ ಅವರು ಖುದ್ದು ಸ್ಥಳ ಪರಿಶೀಲನೆ ಮತ್ತೆ ರಸ್ತೆ ಪರಿಶೀಲನೆಗಾಗಿ ಬರ್ತಾ ಇದ್ದಾರೆ. ಈ ವಿಚಾರವಾಗಿ ಸಭೆಯಲ್ಲಿ ನಾನು ಕೂಡ ಗಮನವನ್ನ ಸೆಳಿತೀನಿ, ಅವ್ರಿಗೆ ಕೆಲ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತೀನಿ, ಸಮಸ್ಯೆಯನ್ನ ಬಗೆಹರಿಸಿ ಎನ್ನುವಂತ ಒತ್ತಾಯವನ್ನ ಮಾಡ್ತೀನಿ ಎನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ ಪೃಥ್ವಿರಾಜ್. ಈಗ ಯಾವಾಗ ಉದ್ಘಾಟನೆ ಆಗುವಂತ ಸಾಧ್ಯತೆ ಇದೆಯಂತೆ? ಇದ್ರ ಬಗ್ಗೆ ಏನಾದ್ರೂ ಒಂದು ಕ್ಲಾರಿಟಿ ಇವತ್ತು ಸಿಗುವಂತ ಸಾಧ್ಯತೆ ಇದೆಯಾ? ನಿತಿನ್ ಗಡ್ಕರಿ ಅವರು ಅದ್ರ ಬಗ್ಗೆ ಏನಾದ್ರೂ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆಯಾ? ಏನಾದ್ರೂ ಹೇಳಿದ್ರ ಮಿನಿಸ್ಟ್ರು? ಇಬ್ಬರು ಭಾಗಿಯಾಗಿದ್ರಲ್ಲ ಅಲ್ಲಿ. ಪ್ರಮುಖವಾಗಿ ಪೃಥ್ವಿರಾಜ್, ಏನಂದ್ರೆ ಈಗಾಗಲೇ ದಶಪಥ ಹೆದ್ದಾರಿ ಕಾಮಗಾರಿ ಭಾಗಶಃ ಮುಗಿದಿದ್ದು, 80% ಕಾಮಗಾರಿ ಮುಗಿದಿದೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ಕೆಲವೊಂದು ಕಡೆ ಅಂಡರ್ ಪಾಸ್ಗಳಾಗಿರ್ಬೋದು, ಹಾಗೆ ಬೈಪಾಸ್ ರಸ್ತೆಗಳನ್ನ ತೆರೆಯುವಂತ ದೃಷ್ಟಿನಲ್ಲಿ ಇನ್ನೂ ಕೂಡ ಕೆಲ ಕಾಮಗಾರಿ ಬಾಕಿ ಇರುವಂತ ಹಿನ್ನೆಲೆ ಇವತ್ತು ನಿತಿನ್ ಗಡ್ಕರಿ ಅವರು ಸ್ವತಃ ಈ ಒಂದು ರಸ್ತೆ ಕಾಮಗಾರಿಯನ್ನ ವೀಕ್ಷಣೆ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಂದ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಈ ಎಲ್ಲ ರಿಪೋರ್ಟ್ ಅನ್ನ ತೆಗೆದುಕೊಂಡ ನಂತರ ಅವರು ಒಂದು ದಿನಾಂಕವನ್ನ ನಿಗದಿ ಮಾಡಿ ಈ ಒಂದು ಹೆದ್ದಾರಿಯನ್ನ ಯಾವಾಗ ಓಪನ್ ಮಾಡಬೇಕು ಎನ್ನುವಂತ ವಿಚಾರವಾಗಿ ಅಧಿಕೃತವಾಗಿ ತಿಳಿಸ್ತಾರೆ ಎನ್ನುವಂತ ಮಾಹಿತಿಯನ್ನು ಕೂಡ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಓಕೆ, ನೋಡೋಣ ವೆಂಕಟೇಶ್, ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ. ಅದಾದ್ಮೇಲೆ ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಲಿದ್ದಾರೆ. ಇನ್ನಷ್ಟು ಮಾಹಿತಿ ಸಿಗ್ಬೋದು ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶಕ್ತಿ ಸೌಧದಲ್ಲಿ ಮತ್ತೆ ಕುರುಡು ಕಾಂಚಾಣ ಕುಣಿತ. ಅಧಿಕಾರಿ ಒಬ್ಬರಿಂದ 10 ಲಕ್ಷ ಹಣ ವಶಪಡಿಸಿಕೊಳ್ಳಲಾಗಿದೆ. ವಿಧಾನಸೌಧದ ಈಸ್ಟ್ ಗೇಟ್ ಬಳಿ 10 ಲಕ್ಷ ವಶಕ್ಕೆ ಪಡೆಯಲಾಗಿದೆ. ಹೊರಗಡೆ ನಡೀತಾ ಇತ್ತು ಯಾವಾಗಲೂ. ಶಕ್ತಿ ಸೌಧದಲ್ಲಿ ಗೊತ್ತಿಲ್ಲದಂತನೂ ಕೂಡ ಸಾಕಷ್ಟು ಬಾರಿ ತೆಗೆದುಕೊಂಡು ಹೋಗಿರ್ಬೋದೇನೋ.
ಬಟ್ ಈ 10 ಲಕ್ಷ ತಗೊಂಡೋಗಿದ್ದಾರೆ, ಇದು ದೊಡ್ಡ ಅಮೌಂಟ್ ಅಂತ ಅನ್ಸಲ್ಲ, ಯಾಕೆಂದ್ರೆ ದೊಡ್ಡ ದೊಡ್ಡ ಡೀಲ್ಗಳೆಲ್ಲ ಆಗ್ತಾ ಇರುತ್ತೆ. ಆದ್ರೆ ಈ 10 ಲಕ್ಷ ಯಾರಿಗೆ ತಗೊಂಡೋಗ್ತಾ ಇದ್ರು ಅನ್ನುವಂಥದ್ದೇ ಪ್ರಶ್ನೆ ಇರೋದು. ಅಸಿಸ್ಟೆಂಟ್ ಎಂಜಿನಿಯರ್ ಒಬ್ಬರಿಂದ 10 ಲಕ್ಷ ವಶಪಡಿಸಿಕೊಳ್ಳಲಾಗಿದೆ. ವಿಧಾನಸೌಧದಲ್ಲಿ ಯಾರಿಗೋ ಕೊಡ್ಲಿಕ್ಕೆ ತಂದಿದ್ರಂತೆ, ಅದೇ ಯಾರು ಅನ್ನೋದು ಪ್ರಶ್ನೆ. ಪ್ರಮುಖ ವ್ಯಕ್ತಿಯೊಬ್ಬರಿಗೆ ಕೊಡ್ಲಿಕ್ಕೆ ಹಣ ತಂದಿದ್ರಂತೆ, ಆ ಪ್ರಮುಖ ವ್ಯಕ್ತಿ ಯಾರು ಅನ್ನುವಂಥದ್ದಕ್ಕೆ ಉತ್ತರ ಸಿಗುವಂಥದ್ದು ಆಲ್ಮೋಸ್ಟ್ ಡೌಟೇ. ಬಿಕಾಸ್ ಅದು ಸರ್ಕಾರದ ಭಾಗವಾಗಿರುವಂಥವರ ಹೆಸರೇ ಆಗಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಹಂಗೆ ತಣ್ಣ ಮಾಡಿಬಿಡ್ತಾರೆ. ಸೊ ಹೀಗಾಗಿ ಆ ಹೆಸರು ಬರುತ್ತಾ ಗೊತ್ತಿಲ್ಲ, ಕಾದ್ ನೋಡಬೇಕು. 10 ಲಕ್ಷ ಹಣ ವಶಪಡಿಸಿಕೊಂಡ ವಿಧಾನಸೌಧ ಠಾಣೆ ಪೊಲೀಸರು ಯಾರಿಗೆ ಕೊಡ್ಲಿಕ್ಕೆ ಹಣ ತಂದಿದ್ರು ಅಂತ ತನಿಖೆಯನ್ನು ಮಾಡ್ತಾ ಇದ್ದಾರೆ. ವಿಧಾನಸೌಧ ಠಾಣೆಯಲ್ಲಿ ಪ್ರಕರಣ ಅಂತೂ ದಾಖಲಾಗಿದೆ. ಅಸಿಸ್ಟೆಂಟ್ ಎಂಜಿನಿಯರ್ ಜಗದೀಶ್ ಎಂಬುವರು ವಿಧಾನಸೌಧ ಪ್ರವೇಶಿಸಲಿಕ್ಕೆ ಯತ್ನಿಸಿದ್ದಾರೆ. ಈ ವೇಳೆ ಅವರ ಬ್ಯಾಗ್ ಅನ್ನ ಚೆಕ್ ಮಾಡಲಾಗಿದ್ದು ಬ್ಯಾಗ್ನಲ್ಲಿ 10 ಲಕ್ಷ ಹಣ ಸಿಕ್ಕಿದೆ. ಪೊಲೀಸರು ವಿಚಾರಿಸಿದಾಗ ಪ್ರಮುಖ ವ್ಯಕ್ತಿಯೊಬ್ಬರನ್ನ ಭೇಟಿ ಮಾಡಲಿಕ್ಕೆ ಬಂದಿರುವುದಾಗಿ ಹೇಳಿದ್ರಂತೆ. ಆ ಪ್ರಮುಖ ವ್ಯಕ್ತಿ ಯಾರು ಅಂತ ಪೊಲೀಸರು ಇನ್ನೂ ಕೂಡ ಬಹಿರಂಗ ಪಡಿಸಿಲ್ಲ, ಇದುವರೆಗೂ ಪಡಿಸೋದು ಕೂಡ ಡೌಟ್. ಏನು ಒಂದು ಇಂಜಿನಿಯರು ಅವರು ಅವ್ರ ನೇಟಿವ್ ಪ್ಲೇಸ್ಗೆ ಹೋಗ್ಬೇಕಾಗಿರುತ್ತೆ. ಹೋಗೋಕ್ಕಿಂತ ಮುಂಚೆ ವಿಕಾಸಸೌಧಕ್ಕೆ ಕೆಲಸಕ್ಕೆ ಅಂತ ಬರ್ತಾರೆ. ಆ ಟೈಮಲ್ಲಿ ನಾರ್ಮಲ್ ತಪಾಸಣೆ ಟೈಮಲ್ಲಿ ಕ್ಯಾಶ್ ಇರೋದು ಕಂಡು ಬರುತ್ತೆ. ನಾವು ಹೆಚ್ಚಿನ ವಿಚಾರಣೆ ಮಾಡಿದಾಗ ಅವರು ಗೌರ್ಮೆಂಟ್ ಎಂಪ್ಲಾಯಿ ಅಂತ ಗೊತ್ತಾಗುತ್ತೆ. ಬಟ್ ನಮಗೆ ಸಿಕ್ಕಿರೋದ್ರಿಂದ ನಾವು ಅದನ್ನು ಹೆಚ್ಚಿನ ತನಿಖೆಗೆ ಒಳಪಡಿಸೋ ಒಂದು ಕಾರ್ಯಕ್ಕೆ ನಾವು ಒಳಗಾಗಿದ್ದೀವಿ. ಇಲ್ಲ, ಇದು ವಿಕಾಸಸೌಧ ಹಾಗೂ ವಿಧಾನಸೌಧ ಭದ್ರತೆ ಅವರು ಪೊಲೀಸರು ಹಿಡಿದಿರೋ ಅಂಥದ್ದು. ಹಿಡಿದ ನಂತರದಲ್ಲಿ ನಮಗೆ ಅದನ್ನು ಹಸ್ತಾಂತರ ಮಾಡಿದ್ದಾರೆ. ಆ ಪ್ರಕಾರವಾಗಿ ನಾವು ಏನು ಕೋರ್ಟ್ಗೆ ಅದನ್ನು ನಾವು ಸಬ್ಮಿಟ್ ಮಾಡಿದ್ದೀವಿ. ಫರ್ದರ್ ಅವ್ರೇನು ದಾಖಲಾತಿಗಳಿದೆ ಎಲ್ಲ ಥರ ಕೇಳಿದ್ದೀವಿ. ಅದ್ರ ಪ್ರಕಾರ ನೆಕ್ಸ್ಟ್ ನಾವು ನೋಡಬೇಕಾಗುತ್ತೆ. ಅವರು ಪರ್ಸ್ನಲ್ ಅಮೌಂಟ್ ಅಂತ ಹೇಳಿದ್ದಾರೆ ಸದ್ಯಕ್ಕೆ. ಅದನ್ನೆಲ್ಲ ಅವ್ರಿಗೆ ಏನು ದಾಖಲಾತಿಗಳಿದೆಯೋ ಅದನ್ನ ಥರ ಕೇಳಿದ್ದೀವಿ. ಅವ್ರು ತಂದ ನಂತರದಲ್ಲಿ ಇದು ಇನ್ವೆಸ್ಟಿಗೇಷನ್ ಏನು ಒಂದು ಇಂಜಿನಿಯರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೋಡೋಣ. ಆ ಸುಮಾರು 2:30-3 ಗಂಟೆಗೆ ಈ ವ್ಯಕ್ತಿ ಸುಮಾರು 10 ಲಕ್ಷ ರೂಪಾಯಿನ ತಗೊಂಡು ವಿಕಾಸಸೌಧ ಒಳಗಡೆ ಬಂದಿರತಕ್ಕಂಥದ್ದು. ಈತ AW ಜಗದೀಶ್ ಅನ್ನೋದು ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಈತ ಮಂಡ್ಯದ ಕೆಲವು ಪ್ರಮುಖ ಅಂದ್ರೆ ಕೆಲಸಗಳು ಕಾಮಗಾರಿಗಳು ನಡೀತಾ ಇದೆ, ಅದಕ್ಕೆ ನಾನು ಪೇಮೆಂಟ್ ಮಾಡಬೇಕು ಅಂತ ಕೂಡ ಪೊಲೀಸರ ಬಳಿ ಹೇಳ್ಕೊಂಡಿರ್ತಕ್ಕಂಥದ್ದು. ಸದ್ಯಕ್ಕೆ ನಾನು 10 ಲಕ್ಷ ರೂಪಾಯಿಯನ್ನ ಹೇಗೆ ತಗೊಂಡ್ಬಂದ ಮತ್ತೆ ಗೇಟ್ ಬಳಿ ತಪಾಸಣೆ ಹೇಗಿತ್ತು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇದು ವಿಧಾನಸೌಧ ಒಳಗಡೆ ಇರ್ತಕ್ಕಂಥ ಇನ್ನೊಂದು ಗೇಟ್ ಅಂತಾನೆ ಹೇಳ್ಬೋದು, ಅಂದ್ರೆ ಈಸ್ಟ್ ಗೇಟ್ ಅಂತ ಹೇಳ್ತೀವಿ. ವಿಕಾಸಸೌಧ ಎದುರುಗಡೆ ಇರ್ತಕ್ಕಂಥ ಗೇಟ್. ಈಗ ಸದ್ಯಕ್ಕೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಒಬ್ಬರನ್ನು ಬರುವಂತ ಬ್ಯಾಗ್ಗಳಲ್ಲಿ ಬರುವಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ತಪಾಸಣೆ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥ. ಇಲ್ಲೇ ಇದೇ ಜಾಗದಲ್ಲಿ ಆ ವ್ಯಕ್ತಿ ಕೂಡ ಅಂದ್ರೆ ಜಗದೀಶ್ AW ಏನಿದ್ದಾನೆ ಆತ ಕೂಡ ನಾನು ಇದೇ ಗೇಟ್ ನಲ್ಲಿ ಒಳಗಡೆ ಹೋಗ್ತಾ ಇರ್ತಕ್ಕಂಥ. ಒಳಗಡೆ ಹೋಗ್ಬೇಕಾದ್ರೆ ಬ್ಯಾಗ್ ನಲ್ಲಿ ಏನಿದೆ ಅಂತ ಕೇಳಿದಾಗ ಮೊದಲಿಗೆ ಆತ ಉತ್ತರ ಕೊಡೋದು ಫೈಲ್ಸ್ ಇದೆ ಅಂತಾನೆ. ಅದಾದ ನಂತರ ಒಮ್ಮೆ ಪೊಲೀಸರು ತೋರಿಸಿ ಸರ್ ಅಂತ ಕೇಳಿದಾಗ ಅದರಲ್ಲಿ 10 ಲಕ್ಷ ರೂಪಾಯಿ ಕಂತೆ ಹಣವನ್ನು ಕೂಡ ಪತ್ತೆ ಹಚ್ಚಿರ್ತಕ್ಕಂಥದ್ದು. ಇದನ್ನ ಯಾರಿಗೆ ತಗೊಳಕ್ ಬಂದ್ರಿ, ಯಾರ ವ್ಯಕ್ತಿಯನ್ನು ನೋಡಕ್ಕೆ ಬಂದ್ರಿ ಅಂತಂದಾಗ ಆತ ಒಂದು ಬೇರೆ ಬೇರೆ ರೀತಿಯ ಉತ್ತರವನ್ನು ಕೊಡ್ತಾರೆ. ತಕ್ಷಣ ಎಚ್ಚೆತ್ಕೊಂಡ ಸಿಬ್ಬಂದಿಗಳು ಅಲ್ಲೇ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳಿಗೆ ಹೇಳ್ತಾರೆ. ಹಿರಿಯ ಅಧಿಕಾರಿಗಳಿಗೆ ಹೇಳಿದ ನಂತರ ಅವರು ಮತ್ತೆ ಸಾಕಷ್ಟು ಒಂದು ಮಾಹಿತಿಗಳನ್ನ ಕೇಳಕ್ಕೆ ಒಂದು ಪ್ರಶ್ನೆಗಳನ್ನ ಮಾಡ್ತಾರೆ. ಅದಾದ ನಂತರ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈಗ ಸದ್ಯಕ್ಕೆ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ಸರಿಯಾದ ರೀತಿ ಯಾವುದೂ ಕೂಡ ಸರಿಯಾದ ರೀತಿಯಲ್ಲಿ ಜಗದೀಶ್ AW ಏನಿದ್ದಾರೆ ಅವರು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇಲ್ಲ. ಸದ್ಯಕ್ಕೆ ದುಡ್ಡನ್ನು ಪಡೆದಿದ್ದಾರೆ. ಜಗದೀಶ್ ಒಂದು ಕಂಪ್ಲೀಟ್ ಆಗಿ ಒಂದು ಡಾಕ್ಯುಮೆಂಟ್ಸ್ ಅನ್ನ ಹಣ ಎಲ್ಲಿಂದ ತಂದ್ರು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಸ್ಲಿಪ್ ಅನ್ನ ಕೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ವಿಕಾಸಸೌಧದಲ್ಲಿ ಯಾರಿಗೆ ನೀವೇನೋ ಭೇಟಿ ಮಾಡಕ್ ಬಂದ್ರೆ ಆ ವ್ಯಕ್ತಿಯ ಹೆಸರು, ಜೊತೆಗೆ ಮಂಡ್ಯದಲ್ಲಿ ಏನೊಂದು ಕೆಲವು ಕಾರ್ಯ ಅಂದ್ರೆ ಕೆಲವು ಕೆಲಸಗಳು ಆಗಿರ್ತಕ್ಕಂಥದ್ದು ಅಲ್ಲಿ ಬಿಲ್ಗಳು ಏನಾದ್ರು ಇದೆ ಅದನ್ನು ಸಬ್ಮಿಟ್ ಮಾಡಿ ನೀವು 10 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡು ಹೋಗಿ ಅಂತ ಪೊಲೀಸರು ಆತನನ್ನ ಸದ್ಯಕ್ಕೆ ಈಗ ಬಿಟ್ಟು ಕಳಿಸಿರ್ತಕ್ಕಂಥ. ವಿಧಾನಸೌಧದಲ್ಲಿ ಹಣ ಸಿಕ್ಕಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಉದ್ದೇಶಕ್ಕೆ ಹಣ ತಂದಿದ್ದಾರೆ ಅಂತ ತನಿಖೆ ಆಗ್ತಾ ಇದೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಪಡೆದ ಬಳಿಕವಷ್ಟೇ ಗೊತ್ತಾಗಬೇಕು. ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರ ಹೇಳಿಕೆ. ವಿಧಾನಸೌಧದಲ್ಲಿ ಹಣ ಸಿಕ್ಕ ವಿಚಾರ ಎಲ್ಲರ ಆಡಳಿತದ ಕಾಲದಲ್ಲೂ ಕೂಡ ಹಣ ಸಿಕ್ಕಿದೆ. ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾರೆ ನೋಡಿ ಅಶ್ವಥ್ ನಾರಾಯಣ. ಎಲ್ಲರ ಆಡಳಿತ ಕಾಲದಲ್ಲೂ ಕೂಡ ಹಣ ಸಿಕ್ಕಿದೆ ಅಂತ ಸಚಿವ ಅಶ್ವಥ್ ನಾರಾಯಣ ಅವರ ಹೇಳಿಕೆ. ತನಿಖೆ ಮಾಡಲಿಕ್ಕೆ ಹೇಳಿದ್ದೀವಿ ಅಂತ ಹೇಳಿದ್ರು ಸಚಿವರು. ಈಗಲೂ ಸಿಗುತ್ತೆ, ಮುಂದೆನೂ ಸಿಗಬಹುದು ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದು ಪುರಾವೆ ಇಲ್ಲದೆ ಸುಮ್ಮನೆ ಈ ರೀತಿ ಗಾಳಿಯಲ್ಲಿ ಗುಂಡುಡಿಯುವಂಥದ್ದು ಯಾವುದೂ ಸೂಕ್ತವಾಗಿಲ್ಲ. ಸೊ ಇದೆಲ್ಲ ಸಿಕ್ಕಿರೋದು ಮಾಡಿರೋದು ಬೇರೆ ಬೇರೆಯವರ ಕಾಲದಲ್ಲಿ ಬೇರೆ ಬೇರೆ ಸಚಿವರುಗಳು ಕಾಂಗ್ರೆಸ್
ಏನು ಸಿಕ್ಕಿದ್ರು ತನಿಖೆ ಆಗುತ್ತೆ. ಇದು ನನಗಂತೂ ಗೊತ್ತಿಲ್ಲ ಯಾರು ಸಿಕ್ಕಿದ್ರೆ ತನಿಖೆ ಆಗುತ್ತೆ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಬೌ ಪಾಲಿಟಿಕ್ಸ್. ಸಿಎಂ ಅವರನ್ನ ನಾಯಿ ಮರಿ ಅಂತ ಹೇಳಿದ್ರು ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ. ಅವರ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ಬಿಜೆಪಿಯ ನಾಯಕರು ತಿರುಗೇಟನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿಎಂ 6 ಕೋಟಿ ಜನರ ನಿಯತ್ತಿನ ನಾಯಿ ಅಂತ ಹೇಳಿದ್ರು ಸುಧಾಕರ್. ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ನೈತಿಕತೆ ಇಲ್ಲ ಅಂತ ಹೇಳಿದ್ರು ಅಶ್ವಥ್ ನಾರಾಯಣ. ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯನವರು ನಿನ್ನೆನೇ ಹೇಳಿದ್ದಾರೆ, ತಮ್ಮ ಹೇಳಿಕೆಯನ್ನ ಸಮರ್ಥನೆಯನ್ನ ಮಾಡ್ಕೊಂಡು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಮೋಸ್ಟ್ ಪ್ರಾಬಬ್ಲಿ ಯಾವುದೇ ಕಾರಣಕ್ಕೂ ವಿಷಾದವನ್ನ ವ್ಯಕ್ತಪಡಿಸುವಂತ ಚಾನ್ಸಸ್ಸೇ ಇಲ್ಲ ಅನ್ನುವ ರೀತಿಯಲ್ಲೇ ಮಾತನಾಡಿದ್ರೆ. ಅವ್ರು ಏನ್ ನಿನ್ನೆ ಮಾತನಾಡಿದ್ರು, ಇವರಿಬ್ರು ಏನು ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡೋಣ. ಬಸವರಾಜ ಬೊಮ್ಮಾಯಿ ನರೇಂದ್ರ ಮೋದಿ ಅವರ ಮುಂದೆ ನೀವು ನಾಯಿ ಮರಿಗಳ ತರ ಇರ್ತೀರಿ. ಗಡಗಡ 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 ಅಂತ ನಡುಗ್ತೀರಿ. ಬಸವರಾಜ ಬೊಮ್ಮಾಯಿ, ನಿಮಗೆ ದಮ್ಮಿದ್ರೆ, ನಿಮಗೆ ತಾಕತ್ತಿದ್ರೆ 5,495 ರೂಪಾಯಿಗಳನ್ನ ಕೇಂದ್ರ ಸರ್ಕಾರದಿಂದ ತರಬೇಕಾಗಿತ್ತು. ನಿನ್ನೆನೆ ಹೇಳಿದ್ದೀನಿ, ಅದನ್ನ ಬೆಳೆಸ್ಲಿಕ್ಕೆ ಹೋಗಲ್ಲ. ಯಾರ್ಯಾರ ಹತ್ರ ಈ ರೀತಿಯಲ್ಲಿ ಅಣಕವಾಗಿದ್ದಾರೆ, ಸಬ್ಮಿಸಿವ್ ಆಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಇವ್ರಿಗೂ ಚಂದ್ರಶೇಖರ್ ಅವ್ರಿಗೆ ಏನು ಸಂಬಂಧ? ಇವ್ರು ಯಾಕೆ ಹೋಗಿ ಕೈ ಕಟ್ಕೊಳ್ತಾರೆ? ಮತ್ತೆ ಇವ್ರ ಪಾರ್ಟಿ ಏನು, ಚಂದ್ರಶೇಖರ್ ಅವ್ರ ಪಾರ್ಟಿ ಯಾವುದು? ಮಾತಾಡ್ಲಿಕ್ಕೆ ಬಾಯಿದೆ ಅಂತ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ನೆನ್ನೆ ಬಹಳ ಚೆನ್ನಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೌದು ನಾನು ನಾಯಿ, ಈ ರಾಜ್ಯದ 6.5 ಕೋಟಿ ಜನರಿಗೆ ನಿಯತ್ತಿನ ನಾಯಿ ಅಂತ ಹೇಳಿದ್ದಾರೆ. ಇನ್ನೆಷ್ಟು ಕಪಾಳ ಮೋಕ್ಷ ಮಾಡಿಸ್ಕೊಂತೀರಿ? ಇನ್ನೆಷ್ಟು ಕಪಾಳ ಮೋಕ್ಷ ಮಾಡ್ಕೊಳಕ್ಕೆ ತಯಾರಾಗಿದ್ದೀರಿ? ಮಾಡ್ಕೊಳ್ಳಿ. ಅವರೇನು ಒಂದು ಮೇಲೊಂದು ಬಾಣ ಬಿಡ್ತಾನೆ ಇರ್ತಾರೆ ನಮ್ಮ ಬೊಮ್ಮಾಯಿಯವರು. ಈಗ ಸಿದ್ದರಾಮಯ್ಯನವ್ರ ಪಕ್ಷ ಕುಟುಂಬದ ಪಕ್ಷ. ಇವರು ಜನಪ್ರತಿನಿಧಿಗಳಾಗಿ ಯಾರಿಗಾರ ಆತ್ಮಸಾಕ್ಷಿ ಇದ್ದವರು, ಯಾರಿಗಾರ ಒಂದು ಸ್ವಲ್ಪನಾರು ಆತ್ಮಸಾಕ್ಷಿ ಇದ್ದರೆ ಒಂದಿನೂ ಕಾಂಗ್ರೆಸ್ ಪಕ್ಷದಲ್ಲಿ ಇರೋಂಗಿಲ್ಲ. ಯಾರ ವಂಶ ಪಾರಂಪರೆ ರಾಜಕೀಯಕ್ಕೆ, ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾಗಿರೋದು ವಂಶ ಪರಂಪರೆ ರಾಜಕೀಯ. ಇವ್ರಿಗೆ ಯಾವ ಪ್ರಜಾಪ್ರಭುತ್ವದ ಗೌರವ ಇದೆ? ಇವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಏನಾರು ಒಂದಿಷ್ಟು ಆತ್ಮಾಭಿಮಾನ, ಒಂದು ಸ್ವಾಭಿಮಾನ ಅಥವಾ ಪ್ರಜಾಪ್ರಭುತ್ವ, ನೈತಿಕತೆ, ಮೌಲ್ಯ ಅಂತ ಏನಾದ್ರು 1% ಇದ್ದರೆ ಒಂದು ಕ್ಷಣನೂ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋಂಗಿಲ್ಲ. ಇವತ್ತು ಇವನ್ನೆಲ್ಲ ಸಹಿಸ್ಕೊಂಡು ಇವರು ಪಪ್ಪಿ ಯಾರು ಅಂದರೆ ಸಿದ್ದರಾಮಯ್ಯ. ಬುದ್ಧಿ ಭ್ರಮಣೆ ಆಗಿದೆ. ಆ ವಯಸ್ಸಿನಲ್ಲಿ ನಿಜವಾಗೂ ರಾಜಕೀಯ ನಿವೃತ್ತಿ ತಗೋಬೇಕಾಯಿತು. ಬೇರೆಯವ್ರಿಗೆ ಅವಕಾಶ ನಿವೃತ್ತಿಯಾಗಿ ಮನೇಲಿದ್ದೇ ಇಷ್ಟು ವರ್ಷ ರಾಜಕಾರಣವನ್ನು ಮಾಡಿದ್ದಾರೆ. ನೆಮ್ಮದಿಯಾಗಿ ಮನೇಲಿರ್ತಕ್ಕಂಥದ್ದು ಸೂಕ್ತ. ನಾನು ಸಿಎಂಗೆ ನಾಯಿಮರಿ ಅಂತ ಹೇಳಿಲ್ಲ, ಕೇಂದ್ರದಿಂದ ಅನುದಾನ ತರಲಿಕ್ಕೆ ಧೈರ್ಯ ಬೇಕು ಅಂತ ಹೇಳಿದ್ದೇನೆ. ಮಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ತಮ್ಮ ಹೇಳಿಕೆಯನ್ನು ಇನ್ನೂ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನಾಯಿ ನಂಬಿಕಸ್ಥ ಪ್ರಾಣಿ ಅಂತ ಹೇಳಿದ್ದೇನೆ, ನಾಯಿ ರೀತಿ ಧೈರ್ಯದಿಂದ ಪಾಲನ್ನ ತರಬೇಕು ಅಂತ ಹೇಳಿದೆ. ಮಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ತಮ್ಮ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆಯನ್ನ ಮಾಡ್ಕೊಳ್ತಾ ನಾನು ಏನು ಹೇಳಿದ್ದೇನೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಬೌ ಪೊಲಿಟಿಕ್ಸ್ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಇದೇ ವಿಚಾರವನ್ನ ಇಟ್ಕೊಂಡು, ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಇಟ್ಕೊಂಡು ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ದಿನಕ್ಕೊಬ್ಬರು ನಾಯಕರು ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು. ಇವತ್ತು ಅಶ್ವಥ್ ನಾರಾಯಣ, ಗೋಪಾಲಯ್ಯ, ಸುಧಾಕರ್, ಸಿಪಿ ಯೋಗೇಶ್ವರ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಯನ್ನ ನಾಯಿಗೆ ಹೋಲಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ನಾಯಕರುಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಅದನ್ನು ಹೇಳಿದ್ದು ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿ ಅಲ್ವಾ, ನಾನು ಆ ಕಾರಣಕ್ಕೋಸ್ಕರ ಹೇಳಿದ್ದು ಅಂತ ಮಾತನಾಡ್ತಾರೆ. ನಾನು ನಿನ್ನೆ ಏನ್ ಮಾತನಾಡಿದ್ರು ಸಿದ್ದರಾಮಯ್ಯನವರು, ಇವತ್ತು ಯಾವ ರೀತಿಯಾಗಿ ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನೋಡೋಣ.
ಇದ್ರೆ ಸಾಕ್ಷಾತ್ತಿದ್ರೆ ಬಸವರಾಜ ಬೊಮ್ಮಾಯಿ ನರೇಂದ್ರ ಮೋದಿ ಅವರ ಮುಂದೆ ನೀವು ನಾಯಿ ಮರಿಗಳ ತರ ಇರ್ತೀರಿ. ಗಡಗಡ 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 ಅಂತ ನಡುಕ್ತೀರಿ. ಬಸವರಾಜ ಬೊಮ್ಮಾಯಿ, ನಿಮಗೆ ದಮ್ಮಿದ್ರೆ, ನಿಮಗೆ ತಾಕತ್ತಿದ್ರೆ 5,495 ರೂಪಾಯಿಗಳನ್ನ ಕೇಂದ್ರ ಸರ್ಕಾರದಿಂದ ತರಬೇಕಾಗಿತ್ತು. ಅದು ಯಾಕೆ ಹೇಳಲಿಲ್ಲ ನಾನು ಅವರಿಗೆ ಮುಖ್ಯಮಂತ್ರಿ ಅಂದ್ರೆ ಧೈರ್ಯ ಇರಬೇಕು ಯಾವಾಗಲೂ. ರಾಜ್ಯದ ಹಿತ ಬಹಳ ಮುಖ್ಯ. ಧೈರ್ಯವಾಗಿ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ದುಡ್ಡು ತಗೊಬರ್ಬೇಕು. ಈಗ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. 5,495 ಕೋಟಿ 15ನೇ ಹಣಕಾಸಿನ ಆಯೋಗದಲ್ಲಿ ಕೊಡ್ತೀವಿ ಅಂತ ಶಿಫಾರಸು ಮಾಡಿದ್ರು. ಅದು ತಗೊಳಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ಇವರು ಧೈರ್ಯವಾಗಿರಬೇಕು ಹೊತ್ತು ನಾಯಿ ಮರಿ ಥರ ಇರಬಾರ್ದು ಅಂತ ಹೇಳಿದ್ದೆ. ಏನು ವಾಟ್ ಈಸ್ ರಾಂಗ್ ಅನ್ಪಾರ್ಲಿಮೆಂಟ್ರಿನಾ? ಈಗ ನನಗೆ ಟಗರು ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಹುಲಿಯಾ ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಯಡಿಯೂರಪ್ಪನವ್ರಿಗೆ ರಾಜಾ ಹುಲಿ ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಅವರೇ ಕರೆಯೋದು, ಅವ್ರ ಪಾರ್ಟಿಯವರೇ. ಹಾಗಾದ್ರೆ ಹುಲಿನಾ ಯಡಿಯೂರಪ್ಪ? ನಾಯಿ ಅಂತಂದ್ರೆ ಅದು ಒಂದು ಬಹಳ ನಂಬಿಕೆ ಇರ್ತಕ್ಕಂಥ ಪ್ರಾಣಿ. ನಾನೇನು ಹೇಳಿದ್ರೆ ಧೈರ್ಯ ಇರಬೇಕು ಅನ್ನೋ ಅರ್ಥದಲ್ಲಿ ಹೇಳಿರೋದು. ಧೈರ್ಯ ಇರಬೇಕು, ಗೊತ್ತಾಯ್ತಾ? ಧೈರ್ಯ ಕೇಂದ್ರ ಸರ್ಕಾರದ ಜೊತೆ ನಮ್ಮ ಸರ್ಕಾರ ನಮ್ಗೆ ನ್ಯಾಯಯುತ ಬರಬೇಕಾದಂಥ ಪಾಲನ್ನ ತಗೊಳ್ರಪ್ಪ, ಧೈರ್ಯದಿಂದ ಮಾತಾಡಿ ಅಂತ ಹೇಳಿದ್ದೀನಿ. ಗಮನಿಸ್ತಾ ಇದ್ರಿ, ಸಿದ್ದರಾಮಯ್ಯನವರು ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಅವರಿಗೆ ಹುಲಿಯ ಅಂತ ಕರೀತಾರಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ರು. ಯಡಿಯೂರಪ್ಪನವರಿಗೆ ರಾಜಾ ಹುಲಿ ಅಂತ ಕರೀತಾರೆ, ಹಾಗಾದ್ರೆ ಅದು ಅನ್ಪಾರ್ಲಿಮೆಂಟರಿ ವರ್ಡ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಡ್ತಾ ಇದ್ರು. ಇದು ನಾನು ಪ್ರಮುಖವಾಗಿ ಹೇಳಿದ್ದು ವಿಚಾರ ಅಂದ್ರೆ ಮೇನ್ ಆಗಿ ಬರಬೇಕಾಗಿರುವಂತ ಅನುದಾನವನ್ನ ತರಲಿಕ್ಕೋಸ್ಕರ ಈ ರೀತಿಯಾಗಿ ಮಾತನಾಡಿದ್ದೀನ ಅಷ್ಟೇ ಅಂತ ಸಿದ್ದರಾಮಯ್ಯನವರು ತಮ್ಮ ಹೇಳಿಕೆಯನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮಂಗಳೂರಿಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ತಮ್ಮ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಈ ರೀತಿಯಾಗಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಇದು ಸಹಜವಾಗಿ ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಲಿಕ್ಕೆ ಕಾರಣ ಆಗಿತ್ತು. ಕೆಲವರು ನಿನ್ನೆ ಮಾತನಾಡ್ತಾ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರ ವಿರುದ್ಧ ಏಕವಚನದಲ್ಲೇ ಮಾತನಾಡಿದ್ರು. ಚಿತ್ರದುರ್ಗದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ, ನೋಡೋಣ. ಎಲ್ಲರಿಗೂ ನಮಸ್ಕಾರ. बोलो भारत माता की. ಇಂದು ಮಾಚಿದೇವರ ಆಶೀರ್ವಾದದೊಂದಿಗೆ ಮಡಿವಾಳ ಮಾಚಿದೇವರ ದ್ವಾರ ಬಾಗಿಲದ ಉದ್ಘಾಟನೆಯನ್ನ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂಥ ಕರ್ನಾಟಕದ ಕಣ್ಮಣಿಯಾದಂಥ ಅಭಿವೃದ್ಧಿಯ ಹರಿಕಾರರು, ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸಿದಂಥ ಧೀಮಂತ ನಾಯಕ ಯಡಿಯೂರಪ್ಪನವರ ಕಡೆಯಿಂದ ಇವತ್ತು ನಾವು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ನಮ್ಮೆಲ್ಲರ ಅತ್ಯಂತ ಗೌರವಾನ್ವಿತ ಬಸವ ಮಾಚುದೇವ ಮಹಾಸ್ವಾಮಿಗಳ ಪಾದಾರಗಳಲ್ಲಿ ನಮಸ್ಕರಿಸಿ, ಹಾಗೂ ಕಾಗಿನೆಲೆಯ ಗುರುಪೀಠದ ಶ್ರೀ ನಿರಂಜನಾನಂದ ಪುರಿ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕರಿಸಿ, ಮತ್ತು ಶ್ರೀ ಪುರುಷೋತ್ತಾನಂದಪುರಿ ಮಹಾಸ್ವಾಮಿಗಳು ಭಾಗೀರಥ ಗುರುಪೀಠ ಹೊಸದುರ್ಗ ಅಲ್ಲಿ ನಮಸ್ಕರಿಸಿ, ಅವರ ಪಾದಗಳನ್ನು ನಮಸ್ಕರಿಸಿ, ಜಗದ್ಗುರು ಶಾಂತವೀರ ಮಹಾಸ್ವಾಮಿಗಳು ಕುಂಚಿಟ್ಕ ಗುರುಪೀಠ ನಮಸ್ಕರಿಸಿ, ಇನ್ನೊಬ್ಬ
ಅತ್ಯಂತ ಆತ್ಮೀಯರು ಮತ್ತು ಗೌರವಾನ್ವಿತರಾದಂಥ ಪೂಜ್ಯರಾದಂಥ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಪಾದವನ್ನು ನಮಸ್ಕರಿಸಿ ಇಂದಿನ ಸಭೆಯಲ್ಲಿ ಹಾಜರಾಗಿರುವಂತಹ ಜಲಸಂಪನ್ಮೂಲ ಸಚಿವರು ಆತ್ಮೀಯರು ಆದಂಥ ಶ್ರೀ ಗೋವಿಂದಣ್ಣ ಕಾರಜೋಳ ಅವರೇ, ಶಾಸಕ ಮಿತ್ರರಾದಂಥ ಹಾಗೂ ಹಿರಿಯ ಶಾಸಕರು ಮಾರ್ಗದರ್ಶಕರಾದಂಥ ಶ್ರೀ ತಿಪ್ಪಾರೆಡ್ಡಿ ಅವರೇ, ಇನ್ನೊಬ್ಬ ಆತ್ಮೀಯ ಶಾಸಕ ಮಿತ್ರರು ಆದಂಥ ಚಂದ್ರಣ್ಣ ಅವರೇ, ಶ್ರೀಮತಿ ಪೂರ್ಣಿಮಾ ಅವರೇ, ರಘು ಕೌಟಲ್ಯ ಅವರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಮಡಿವಾಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಅಂತ ರಾಜು ಅವರೇ, ಇಲ್ಲಿ ನೆರೆದಿರುವಂಥ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ತಾವೆಲ್ಲ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಬರಮಾಡಿಕೊಂಡು ನಿಮ್ಮ ಮನದಾಳದ ಮಾತುಗಳನ್ನು ತಾವೆಲ್ಲ ಹೇಳಿದ್ದೀರಿ. ಮಡಿವಾಳ ಮಾಚಿದೇವರ ಅಭೂತಪೂರ್ವವಾಗಿರುವಂತಹ ಒಂದು ಚರಿತ್ರೆ ಇದೆ. 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರಲ್ಲಿ ಪ್ರಮುಖವಾಗಿರುವಂತವರು ಮಡಿವಾಳ ಮಾಚಿದೇವರು. ಅವರನ್ನ ಅವರ ಎರಡು ಮುಖಗಳನ್ನ ಇತಿಹಾಸದಲ್ಲಿ ನಾವು ನೋಡ್ತೇವೆ. ಒಂದು ಕಾಯಕ ನಿಷ್ಠೆ, ಕಾಯಕಕ್ಕೆ ನಿಷ್ಠೆಯಿಂದ ಇವತ್ತು ತಮ್ಮನ್ನು ತಾವೇ ನೈತಿಕತೆಯಿಂದ ತುಂಬಿಕೊಂಡು ಬಸವಾದಿ ಪ್ರಮುಖಗಳ ಜೊತೆಗೆ ಸೇರಿ ಜ್ಞಾನಾರ್ಜನೆಯನ್ನ ಮಾಡಿ ಇಡೀ ಮನಕುಲಕ್ಕೆ ನ್ಯಾಯ ನೀತಿ ಧರ್ಮವನ್ನ ಅತ್ಯಂತ ಮಾರ್ಮಿಕವಾಗಿ ಪ್ರತಿಪಾದಿಸಿ ಅನುಭವ ಮಂಟಪದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ 354 ವಚನಗಳನ್ನ ರಚನೆ ಮಾಡಿ ತಮ್ಮ ಜ್ಞಾನ ಎಷ್ಟಿದೆ ಅನ್ನೋದನ್ನ ಇವತ್ತು ಅವರು ಪ್ರದರ್ಶಿಸಿದ್ದಾರೆ. ಅನುಭವ ಮಂಟಪಕ್ಕೆ ಪ್ರವೇಶ ಮಾಡಬೇಕಾದ್ರೆ ಅಲ್ಲಿ ಒಂದು ಪರೀಕ್ಷೆ ಇದೆ. ಆ ಪರೀಕ್ಷೆ ನಡೆಸೋರೇ ಮಡಿವಾಳ ಮಾಚಿದೇವರು. ಮಡಿವಾಳ ಮಾಚಿದೇವರು ಎಸ್ ಅಂದ್ರೆ ಮುಂದೆ ಒಳಗೆ ಹೋಗೋದು. ಅಂತ ಒಂದು ಪ್ರಮುಖ ಸ್ಥಾನ ಅನುಭವ ಮಂಟಪದಲ್ಲಿ ಇವತ್ತು ಮಡಿವಾಳ ಮಾಚಿದೇವರು ಬಸವಣ್ಣವರು ಕೊಟ್ಟಿದ್ದು ನಮ್ಗೆಲ್ಲ ಬಹಳ ಹೆಮ್ಮೆಯ ವಿಚಾರ. ಈ ಕಾಯಕ ಮಾಡುವಾಗ ಸಹಜವಾಗಿ ಅವತ್ತಿನ ಸಮಾಜದಲ್ಲಿ ಇದ್ದಂತಹ ಶೋಷಣೆಯಿಂದ ಕೀಳಿರಿಮೆ ಉಂಟಾಗುತ್ತಿತ್ತು. ಆದರೆ ಮಡಿವಾಳ ಮಾಚಿದೇವರು ಅವರ ವಚನವನ್ನ ಗಮನಿಸಿದಾಗ ಆ ಕೀಳಿಮೆರೆಯಿಂದ ಹೊರಗಡೆ ಬಂದು ಅದರ ವಿರುದ್ಧ ಹೋರಾಟವನ್ನ ಮಾಡಿ ತಮ್ಮದೇ ಆದಂತಹ ಸ್ವಾಭಿಮಾನದ ಸ್ಥಾನವನ್ನ ಅವರು ಪಡ್ಕೊಂಡಿದ್ರು. ಎಂದು ಕೂಡ ತಮ್ಮನ್ನು ತಾವೇ ಕೀಳಿಮೆ, ಇದು ಸಣ್ಣ ಕಾಯಕ, ನಾನು ಸಣ್ಣ ಕಾಯಕ ಮಾಡವನು ಅಂತ ಭಾವನೆಯಿಂದ ಹೊರಗಡೆ ಬಂದು ದಿಟ್ಟತನದಿಂದ ತಮ್ಮ ಬದುಕನ್ನು ನಡೆಸ್ತವ್ರು. ಕಾಯಕ ಯಾವುದೂ ಕೂಡ ಸಣ್ಣದು ದೊಡ್ಡದಾಗದಿಲ್ಲ. ಬಸವಣ್ಣವರು ಕಾಯಕವೇ ಕೈಲಾಸ ಅಂದ್ರು. ಕಾಯಕವೇ ಕೈಲಾಸ ಅಂದ್ರೆ ಬಹಳಷ್ಟು ಜನ ಅದನ್ನ ಇಂಗ್ಲಿಷ್ ನಲ್ಲಿ ವರ್ಕ್ ಈಸ್ ವರ್ಷಿಪ್ ಅಂತ. ಬಸವಣ್ಣವರು ಹೇಳಿದ್ ವರ್ಕ್ ಈಸ್ ವರ್ಷಿಪ್ ಅಲ್ಲ, ಕಾಯಕವೇ ಕೈಲಾಸ ಅಂತಂದ್ರೆ ವರ್ಕ್ ಈಸ್ ಹೆವೆನ್, ಪೂಜೆಗಿಂತ ದೊಡ್ಡದು ಕಾಯಕ. ಮತ್ತು ಕಾಯಕವೇ ಸ್ವರ್ಗ ಅನ್ನುವುದನ್ನು ಹೇಳಿದ್ರು. ನೀವು ಕಾಯಕ ಮಾಡಿದ್ರೆ ಅದರಲ್ಲೇ ಸ್ವರ್ಗ ಕಾಣ್ತೀರಿ ಅಂತ. ಹೀಗೆ ಕಾಯಕ ಸಮುದಾಯಗಳನ್ನ ಗುರುತಿಸಿ ಇವತ್ತು ಅವುಗಳಿಗೆ ಸಾಮಾಜಿಕ ಸ್ಥಾನವನ್ನ ಕೊಟ್ಟು ಅವು ಕೂಡ ಸ್ವಾಭಿಮಾನದಿಂದ ಬದುಕಬೇಕು, ಯಾವುದೇ ಕಾಯಕ ಕೀಳಿಮಿಳಿದ ಅಲ್ಲ ಅನ್ನೋದನ್ನ 12ನೇ ಶತಮಾನದಲ್ಲಿ ಸಮಾನತೆಯನ್ನು ಸಾರುವ ಮುಖಾಂತರ ತೋರಿಸಿದ್ರು. ಅದಕ್ಕೆ ಸ್ಪಂದಿಸಿ ಎಲ್ಲ ಕಾಯಕ ಸಮಾಜದ ಶರಣರು ಇವತ್ತು ಒಂದಾಗಿ ನಿಂತಿದ್ದಕ್ಕಾಗಿ ಸಾಮಾಜಿಕ ಪರಿವರ್ತನೆ ಆಯಿತು, ಸಾಮಾಜಿಕ ಕ್ರಾಂತಿ ಆಯಿತು. ಈಗ ಆಗಬೇಕಾಗಿರೋದು ಅದೇ. ಈ ಎಲ್ಲ ಕಾಯಕ ಸಮಾಜಗಳು
ತಮ್ಮ ಧ್ಯೇಯ ಉದ್ದೇಶಗಳನ್ನು ಒಂದಾಗಿ ಮಾಡಿಕೊಂಡಾಗ ಆ ಉದ್ದೇಶಕ್ಕಾಗಿ ತಾವೆಲ್ಲ ಜಾಗೃತಾಗಿ ಸಂಘಟಿತ ಆದಾಗ ಖಂಡಿತವಾಗೂ ನಿಮಗೆ ಸ್ವಾಭಿಮಾನದ ಒಂದು ಸ್ಥಾನ ಸಿಗ್ತದೆ. ಈಗ ಆಧುನಿಕ ಕಾಲದಲ್ಲಿ ಕೂಡ ಆಗಬೇಕಾಗಿರೋದು. ಆದ್ರಿಂದ ಬಂಧುಗಳೇ, ಇದು ಒಂದು ಭಾಗ. ಎರಡನೇ ಭಾಗ ಮಡಿವಾಳ ಮಾಚದೇವರದು ಕಲ್ಯಾಣದಲ್ಲಿ ಕ್ರಾಂತಿ ಆದಾಗ, ದೊಡ್ಡ ಪ್ರಮಾಣದ ಕ್ರಾಂತಿ ಆದಾಗ ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡುವಂತದ್ದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಮಡಿವಾಳ ಮಾಚದೇವರು. ಆವಾಗ ಕಾಯಕ ಯೋಗಿ ಮಡಿವಾಳ ಮಾಚದೇವರಾದ್ರೆ ಇದನ್ನ ವಚನ ಸಾಹಿತ್ಯವನ್ನ ಉಳಿಸಲು ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡಿ ಆ ವಚನ ಸಾಹಿತ್ಯವನ್ನ ಉಳಿಸೋದ್ರಲ್ಲಿ ಯಶಸ್ವಿಯಾಗಿ ಅವರು ಮಾಡಿದ ಪಾತ್ರಕ್ಕೆ ಅವರಿಗೆ ವೀರ ಮಡಿವಾಳ ಮಾಚದೇವರು. ಹೀಗೆ ಎರಡು ರೀತಿಯಲ್ಲಿ ಬದುಕಿನಲ್ಲಿ ನಮಗೆ ದಾರಿ ದೀಪ ಆಗಿದ್ದಾರೆ. ಇದು ಸಮುದಾಯ ಅರ್ಥ ಮಾಡ್ಕೋಬೇಕು. ಮೊದಲೇದ್ದು ನಮ್ಮ ಕಾಯಕ ಸಣ್ಣದಲ್ಲ, ಇದನ್ನ ಹೆಣ್ಣ ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆಸ್ಕೋಬೇಕು. ಆಧುನಿಕತೆ ಬಂದಿದೆ. ಇದೇ ಇವತ್ತು ಬಟ್ಟೆ ಒಗೆಯೋದು ಅಷ್ಟೇ ಅಲ್ಲ, ಒಳಗಡೆ ಮೈಲಿಗೆಯನ್ನು ಕೂಡ ಹೊರತೆಗೆಯುವಂತ ಕೆಲಸ ಮಡಿವಾಳ ಮಾಚದೇವರು ಮಾಡಿದ್ರು. ಇದು ಬಹಳ ಮುಖ್ಯ. ಇದು ನಿರಂತರವಾಗಿ ನಡಿಬೇಕಾಗ್ತದೆ. ಇನ್ನ ಇವತ್ತು ವೈವಾಹಿಕವಾಗಿ ಮಾತಾಡಬೇಕಾದ್ರೆ ನಿಮ್ಮ ಕಾಯಕ ಏನಿದೆ ಸ್ವಚ್ಛ ಮಾಡುವಂತದ್ದು, ಅದನ್ನ ಇವತ್ತು ಮಲ್ಟಿ ನ್ಯಾಷನಲ್ ಕಂಪನಿಗಳು ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳು ಬಂದು ಬೆಂಗಳೂರಿನಲ್ಲಿ ಮಿಷನ್ಗಳನ್ನ ಹಾಕಿ ಅವುಗಳನ್ನ ಅಭಿವೃದ್ಧಿಯನ್ನ ಮಾಡಿ ದೊಡ್ಡ ರೇಟ್ನಲ್ಲಿ ಲಾಂಡ್ರಿ ಕೆಲಸ ಮಾಡಿ ದೊಡ್ಡ ದೊಡ್ಡ ಶ್ರೀಮಂತರಾಗಿದ್ದಾರೆ. ವಿದೇಶದಲ್ಲಿ ಕೂಡ ಹಿಂಗೆ ಇದೆ. ಅಂದ್ರೆ ನಾನೇನು ಹೇಳಕ್ ಹೊರಟಿದ್ದೇನೆಂದ್ರೆ, ನೀವು ಒಂದ್ ಸ್ವಲ್ಪ ವಿದ್ಯೆಯಲ್ಲಿ ಮುಂದೆ ಬಂದು ತಂತ್ರಜ್ಞಾನದಲ್ಲಿ ಮುಂದೆ ಬಂದ್ರೆ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಮಿಷನ್ ಹಾಕಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ, ಅದು ನಿಮ್ಮ ಮೂಲ ಕಾಯಕ ಇರೋದ್ರಿಂದ ನೀವು ಆ ಕೆಲಸವನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು. ಅದಕ್ಕಾಗಿ ನಾನು ಮನೆ ಬೆಂಗಳೂರಿನ ಇದು ಹೋದಾಗ ಸುಮಾರು 8 ಡೋಬಿ ಘಾಟಲ್ಲಿ 8 ಆಧುನಿಕ ಮಿಷನ್ಗಳನ್ನ ಹಾಕಿ ಇವತ್ತು ಆ ಕಾಯಕವನ್ನ ಮಾಡ್ಸಕ್ ಹಚ್ಚಿದ್ದೀವಿ ನಾವು. ನಿಮ್ಮವರೆಲ್ಲ ಬೆಂಗಳೂರಿನಲ್ಲಿ ಎಲ್ಲ ಹೇಳಿದ್ರು, ಆ ಕೆಲಸವನ್ನ ಮಾಡಿದ್ವಿ. ನನ್ನ ವಿಚಾರ ವಿಶೇಷವಾಗಿ ಶಹರದಲ್ಲಿರುವಂತ ಡೋಬಿ ಘಾಟ್ಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಆ ತರದ ಆಧುನಿಕವಾಗಿರುವಂತ ತಂತ್ರಜ್ಞಾನವನ್ನ ಬಳಕೆ ಮಾಡಿ, ಮಿಷನ್ ಅನ್ನ ಬಳಕೆ ಮಾಡಿ ತಾವು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಸರ್ಕಾರ ವಿಶೇಷವಾಗಿರುವಂತಹ ಸಹಾಯಧನವನ್ನ ಯೋಜನೆಯನ್ನ ನಾನು ನಮ್ಮ ಮುಂದಿನ ಬಜೆಟ್ ನಲ್ಲಿ ನಾನು ಖಂಡಿತವಾಗಿ ಮಾಡಿ ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆಪಡ್ತೇನೆ. ಇದು ಒಂದು. ಆದ್ರೆ ಕಲಿಯುಗದಲ್ಲಿ 21ನೇ ಶತಮಾನದಲ್ಲಿ ನಾವು ಇದೇ ಕೆಲಸದಲ್ಲಿ ಇರಕ್ ಸಾಧ್ಯ ಇಲ್ಲ. ನಮ್ಮ ಮಕ್ಕಳು ಕೂಡ ವಿದ್ಯೆಯನ್ನು ಕಲಿಬೇಕು. ನಮ್ಮ ಮಕ್ಕಳು ಬೇರೆ ಬೇರೆ ವೃತ್ತಿಯಲ್ಲಿ ಹೋಗ್ಬೇಕು. ಇವತ್ತು IAS ಆಫೀಸರ್ ಆಗ್ಬೋದು, IPS ಆಫೀಸರ್ ಆಗ್ಬೋದು, ಡಾಕ್ಟರ್, ಇಂಜಿನಿಯರ್ ಆಗ್ಬೇಕು, ಪ್ರಗತಿ ಆಗಬೇಕು, ಮುಂದೆ ಹೋಗ್ಬೇಕು. ಇದಕ್ಕೆ ಸಮಾಜವನ್ನ ತಯಾರು ಮಾಡೋದಕ್ಕೆ ಸ್ವಾಮಿಗಳು ಮುಂದೆ ಬರಬೇಕು. ತಡಿಯಪ್ಪ, ನಿಮ್ಗಿಂತ ಜಾಸ್ತಿ ಕಳಕಳಿ ನನಗೆ ಐತಿ. ಸ್ವಲ್ಪ ಈ ರೀತಿ ಬದಲಾವಣೆ ಆದಾಗ ಇದು ಸಮಾಜಕ್ಕೂ ಒಳ್ಳೇದಾಗ್ತದೆ, ನಾಡಿಗೂ ಒಳ್ಳೇದಾಗುತ್ತೆ, ದೇಶಕ್ಕೂ ಒಳ್ಳೇದಾಗ್ತದೆ. ಆದ್ರಿಂದ ನಾನು
ಈ ಎಲ್ಲ ರೀತಿ ಸಹಾಯ ಮಾಡಕ್ಕೆ ತಯಾರಿದ್ದೇನೆ. ಈ ಮಡವಾಳ ಅಭಿವೃದ್ಧಿ ನಿಗಮಕ್ಕೆ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಹೆಚ್ಚಿನ ಅನುದಾನವನ್ನು ಕೊಡು ಅಂತ ಹೇಳಿದ್ದಾರೆ. ಈ ವರ್ಷ ಹಿಂದಿನ ಎಲ್ಲಕ್ಕಿಂತ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದೇನೆ. ಬಜೆಟ್ನಲ್ಲಿ ಅದಕ್ಕಿಂತ ಹೆಚ್ಚಿನ ಅನುದಾನವನ್ನು ಕೊಟ್ಟು ನಿಮ್ಮ ಯುವಕರಿಗೆ, ಸ್ತ್ರೀ ಸಂಘಗಳಿಗೆ, ಸ್ವಯಂ ಉದ್ಯೋಗ ಮಾಡೋದಕ್ಕೆ, ವಿದ್ಯಾರ್ಥಿಗಳಿಗೆ ಮತ್ತು ಕೆಲಸವನ್ನ ಮಾಡೋದಕ್ಕೆ ವಿಶೇಷವಾಗಿರುವಂತಹ ಅನುದಾನವನ್ನ ಈ ಸಮಾಜದ ಒಳಿತಿಗಾಗಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಕಾಯಕ ಅನ್ನುವಂತ ಯೋಜನೆಯನ್ನು ಮಾಡಿದ್ದೇವೆ. ಈ ತರ ಕಾಯಕ ಸಮಾಜಗಳು, ಅದು ನೀವು ಈ ತರ ಮಾಡಿದ್ರೆ ನಾನು ಭಾಷಣ ಬಂದ್ ಮಾಡಿ ಹೋಗ್ತೇನೆ ಅಷ್ಟೇ. ಈ ತರ ಎಲ್ಲ ಮಾಡಿದ್ರೆ ಅದು ಆಗೋದಿಲ್ಲ. 5 ನಿಮಿಷ ಶಾಂತವಾಗಿರ್ಬೇಕು, 5 ನಿಮಿಷ ಶಾಂತವಾಗಿರ್ಬೇಕು. ಆ ವಿಷಯಕ್ಕೆ ಬರ್ತೇನೆ. ಅಲ್ಲಿವರೆಗೂ ತಾಳ್ಮೆ ಇರ್ಬೇಕು ನಿಮ್ಗೆ. 8 ವರ್ಷ ಏನ್ ಮಾಡಿದಿರಿ? ವರದಿ ಬಂದು 8 ವರ್ಷ ಆಗಿದೆ. ಯಾವ ಸರ್ಕಾರಕ್ಕೆ ಕೇಳಿದ್ರಿ ನೀವು? ಏನಾದ್ರೂ ಪ್ರಯತ್ನ ಮಾಡಿದಿರ? ಯಾಕೆ ಸುಮ್ಮನೆ ಇದ್ರಿ? ಈ ಪ್ರಶ್ನೆ ನಾನು ಕೇಳ್ಬೇಕಾಗತ್ತೆ. ಸ್ವಲ್ಪ 5 ನಿಮಿಷ ಶಾಂತ ಇದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ನಾನು ಹೇಳ್ತೇನೆ. ಅಷ್ಟು ತಾಳ್ಮೆಯಲ್ಲಿರ್ತಾರೆ ಹೆಂಗೆ? ನಿಮ್ಮ ಸಮಾಜದ ಒಳ್ಳೆತಿಗಾಗಿ ನಾನು ಹೇಳ್ತಾ ಇದ್ದೇನೆ. ಆದ್ರಿಂದ ಬಂಧುಗಳೇ, ನಾವು ಅನುದಾನವನ್ನು ಕೂಡ ಹೆಚ್ಚು ಮಾಡ್ತೇವೆ, ಅವಕಾಶಗಳನ್ನು ಕೂಡ ಹೆಚ್ಚು ಮಾಡ್ತೇವೆ. ನೀವು ಇದಕ್ಕೆ ಸಂಘಟಿತರಾಗಬೇಕು, ಜಾಗೃತ ಆಗಬೇಕು, ಸಂಘಟಿತರಾಗಬೇಕು. ಇವತ್ತು ಪರಮ ಪೂಜ್ಯರ ನೇತೃತ್ವದಲ್ಲಿ ಒಳ್ಳೆ ರೀತಿಯ ಸಂಘಟನೆ ಆಗಿದೆ. ನಂಗೆ ಬಹಳ ಸಂತೋಷ ಆಗಿದೆ. ಅದೇ ರೀತಿ ಈ ಸಮಾಜವನ್ನ ಮೊದಲು ಗುರುತಿಸಿದ್ದು ನಮ್ಮ ನಾಯಕರಾದಂತಹ BS ಯಡಿಯೂರಪ್ಪ ಸಾಹೇಬ್. ಅಲ್ಲಿಂದ ಪ್ರಾರಂಭವಾಗಿ ರಾಜಕೀಯ ಸ್ಥಾನಮಾನವನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಸಮಾಜದ ವಿವಿಧ ಸಂದರ್ಭಗಳಲ್ಲಿ ಸಹಾಯವನ್ನು ಕೂಡ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಸಮಾಜಕ್ಕೆ ಒಬ್ಬ ಭೀಷ್ಮರಾಗಿ ಇವತ್ತು ಈ ಸಮಾಜವನ್ನು ಮುನ್ನಡೆಸ್ತಾ ಇದ್ದಾರೆ. ದಾರಿಯಲ್ಲಿ ಹೇಳಿದ್ರು, ಈ ಸಮಾಜಕ್ಕೆ ನ್ಯಾಯವನ್ನ ಕೊಡಬೇಕಾಗುತ್ತೆ, ಸಣ್ಣ ಸಣ್ಣ ಸಮಾಜಕ್ಕೆ ನ್ಯಾಯವನ್ನ ಕೊಡಬೇಕಾಗುತ್ತೆ ಅಂತ ದಾರಿ ಉಂಟು ನನ್ನ ಹತ್ರ ಮಾತಾಡ್ಕೊಂಡು ಬಂದಿದ್ದಾರೆ. ಸಮಾಜ ಬಗ್ಗೆ ಅತ್ಯಂತ ಕಳಕಳಿಯಿಂದ ಇದ್ದಾರೆ. ನಮ್ಮ ಸರ್ಕಾರವೂ ಕೂಡ ಅಷ್ಟೇ ಕಳಕಳಿ ಇದೆ. ಇವತ್ತು ಸಂವಿಧಾನಬದ್ಧವಾಗಿ ಎಲ್ಲವನ್ನು ಕೂಡ ಮಾಡಬೇಕಾಗತ್ತೆ. ಸಂವಿಧಾನ ಬಿಟ್ಟು ಏನು ಮಾಡಕ್ ಸಾಧ್ಯ ಇಲ್ಲ. ಹೀಗಾಗಿ ಆ ಸಂವಿಧಾನದ ಚೌಕಟ್ಟಿನಲ್ಲಿ ನಿಮ್ಮ ಬಹಳ ಜನಗಳ ಒಂದು ಬೇಡಿಕೆ ಏನಿದೆ, ನ್ಯಾಯ ಕೊಡುವಂಥದ್ದು. ಅದಕ್ಕೆ ಈಗಾಗಲೇ ಕುಲಶಾಸ್ತ್ರ ಅಧ್ಯಯನ ಏನಾಗಿದೆ ಅದನ್ನು ಕೂಡ ನಮ್ಮ ನಾಯಕರಾದಂತ ಯಡಿಯೂರಪ್ಪನವರೇ ಅದನ್ನು ನೇಮಿಸಿದ್ರು, ಅನ್ನಪೂರ್ಣಮ್ಮನ ಕಮಿಟಿ. ಅದು ಇವತ್ತು ಸರ್ಕಾರದಲ್ಲಿದೆ. 7 ವರ್ಷ 8 ವರ್ಷ ಯಾರು ಕೂಡ ಅದನ್ನು ತೆಗೆದು ನೋಡಿಲ್ಲ. ನೀವು ಅವ್ರನ್ನೆಲ್ಲ ಕರೆದು ಸನ್ಮಾನವನ್ನು ಕೂಡ ಮಾಡಿದ್ರಿ, ಏನೋ ಮಾಡ್ತಾರಂತ ಹೇಳಿ. ಮಾಡಲಿಲ್ಲ. ಇದೇ ಚಿತ್ರದುರ್ಗದಲ್ಲಿ ಕರೆದು ಸನ್ಮಾನ ಮಾಡಿದ್ರಿ, ಹೌದಲ್ಲ? ಮತ್ತೆ ನನಗೂ ಗೊತ್ತೈತೆ ಅಲ್ಲ, ನನಗೂ ಗೊತ್ತಿದೆ. ಇತಿಹಾಸ ಪುಟದಲ್ಲಿ ಎಲ್ಲ ಇರ್ತವೆ. ಆದ್ರೆ ಈಗ ಒಳ್ಳೆಯ ಸಮಯ ಬಂದಿದೆ. ಅದನ್ನ ಕೂಡಲೇ ಮುಂದಿನ ಹೆಜ್ಜೆಗಳನ್ನು ಯಾವ ರೀತಿ ಇಡಬೇಕು, ಕಾನೂನಾತ್ಮಕವಾಗಿ ಅದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ನಾವು ಖಂಡಿತವಾಗೂ ಮಾಡ್ತೇವೆ ಅನ್ನೋಂತ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇವೆ. ನನ್ನ ಆಸೆ ಇಷ್ಟೇ. ಇದುವರೆಗೂ ನೀವೆಲ್ಲರ ಸ್ವಚ್ಛತೆಯನ್ನು ಮಾಡೋ ಕೆಲಸವನ್ನ ಮಾಡಿದ್ರಿ. ಈಗ ನಿಮ್ಮ ಸಮಾಜದಲ್ಲಿ ಬಹಳ ದಿವಸಗಳಿಂದ ಜಡಗಟ್ಟಿರುವಂತಹ ಈ ವಿಚಾರದಲ್ಲಿ ನೀವು ಸಂಘಟಿತರಾಗಿ ಸ್ವಚ್ಛತೆಯನ್ನ ಪಡೆದುಕೊಂಡು ನೀವು ಶುಭ್ರಾಗಿ ಸ್ವಾಭಿಮಾನದ ಬದುಕನ್ನು ನೀವು ಬದುಕಬೇಕು ಅನ್ನೋ ಸಲುವಾಗಿ ಈ ಒಂದು ಕ್ರಮಗಳನ್ನ ನಾವು ಮುಂದಿನ ಹೆಜ್ಜೆಗಳನ್ನ ಇಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನೋಂಥ ಮಾತನ್ನ ಹೇಳಕ್ಕೆ ಇಚ್ಛಪಡ್ತೇವೆ. ಆದ್ರಿಂದ ಬಂಧುಗಳೇ, ಈ ಸರ್ಕಾರ
ಕಾಯಕ ಅಂತಂದು ಒಂದು ಯೋಜನೆಯನ್ನು ಮಾಡಿದ್ವಿ. ಹಳ್ಳಿಯಲ್ಲಿರುವಂತ ಬಡಿಗರು ಇರ್ಬೋದು, ಮಡಿವಾಳರು ಇರ್ಬೋದು, ಕುಂಬಾರ ಇರ್ಬೋದು, ಕಮ್ಮಾರ ಇರ್ಬೋದು, ಮೇದಾರ್ ಇರ್ಬೋದು, ಕುಶಲಕರ್ಮಿಗಳಿರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಯಂತ್ರೋಪಕರಣವನ್ನ ತಗೊಂಡು ಅವರ ವೃತ್ತಿಯಲ್ಲಿ ಉನ್ನತೀಕರಣವನ್ನ ಮಾಡಿ ಪ್ರತಿಯೊಂದು ಗ್ರಾಮದಲ್ಲಿ ಎಲ್ಲರಿಗೂ ಕೂಡ ಹಣಕಾಸಿನ ನೆರವನ್ನ ಕೊಡುವಂತ ಕಾರ್ಯಕ್ರಮಕ್ಕೆ ಆಜ್ಞೆಯನ್ನ ಮಾಡಿದ್ದೇನೆ. ಇದೇ ವರ್ಷ ನಿಮ್ಗೆ ಅನುದಾನವನ್ನ ಬಿಡುಗಡೆ ಮಾಡುತ್ತೇನೆ. ಪ್ರತಿಯೊಂದು ಹಳ್ಳಿಯಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಅದಕ್ಕೆ ನೆರವನ್ನ ಕೊಡ್ತಾ ಇದ್ದೇವೆ. ಸ್ವಯಂ ಉದ್ಯೋಗಕ್ಕೆ ನೆರವನ್ನ ಕೊಡ್ತಾ ಇದ್ದೇವೆ. ಇದರ ಮುಖಾಂತರ ತಮ್ಮ ಅರ್ಹತೆಯನ್ನ ಹೆಚ್ಚಿಗೆ ಮಾಡಿಕೊಂಡು ಬದುಕಿನಲ್ಲಿ ಮುಂದೆ ಬರೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳಾಗಬೇಕು. ನನಗೆ ಮಾಚುದೇವರ ಹಲವಾರು ವಚನಗಳ ನನಗೆ ನೆನಪಾಗ್ತದೆ. ಅವ್ರು ಹೆಂಗೆ ಎರಡು ತರದ, ಒಂದ್ ಕಡೆ ಕಾಯಕ ನಿಷ್ಠೆ, ಇನ್ನೊಂದು ಕಡೆ ರಕ್ಷಣೆ ಮಾಡೋದಕ್ಕೆ ವೀರತ್ವ ಎರಡೂ ಇದೆ. ಆ ಎರಡು ಗುಣ ಧರ್ಮಗಳನ್ನ ಸಮಾಜದಲ್ಲಿ ಅಳವಡಿಸಿ ಸಂಘಟಿತರಾಗಿ ನ್ಯಾಯ ಸಿಕ್ಕೇ ಸಿಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನನಗೆ ಬಹಳ ಸಂತೋಷ ಆಗಿರೋದು ನಮ್ಮ ನಾಯಕರಾದಂತ ಯಡಿಯೂರಪ್ಪ ಸಾಹೇಬರಿಗೆ ತಾವು ಕರೆದು ಸತ್ಕಾರ ಸನ್ಮಾನವನ್ನ ಮಾಡಿದ್ದೀರಿ. ಸತ್ಕಾರ್ಯವನ್ನ ಯಡಿಯೂರಪ್ಪನವರು ಮಾಡಿದ್ರು, ಅದಕ್ಕಾಗಿ ಸತ್ಕಾರವನ್ನ ಮಾಡಿದಿರಿ. ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ, ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ನೀವೇನು ಈಗ ಹಲವಾರು ಬೇಡಿಕೆಗಳನ್ನ ಗುರುಗಳು ಮತ್ತೆಲ್ಲರೂ ಕೊಟ್ಟಿದ್ದಾರೆ, ಅವುಗಳನ್ನ ಸಕಾರಾತ್ಮಕವಾಗಿ ನಿಮ್ಮ ಪರವಾಗಿ ಆ ನಿರ್ಣಯಗಳನ್ನ ಮಾಡುವ ಮುಖಾಂತರ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನ, ಬಹಳ ದಿನಗಳ ವಂಚಿತರಾಗಿರುವಂತ ತಮ್ಮ ಬೇಡಿಕೆಗೆ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನ ನಾವು ಖಂಡಿತವಾಗೂ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿ ನಿಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನ್ಯಾಯವನ್ನು ಒದಗಿಸುವಾಗ ಇತರಿಗೆ ಅನ್ಯಾಯ ಆಗದಂತೆ ನೋಡಿಕೊಳ್ಳುವಂತ ಜವಾಬ್ದಾರಿ ಕೂಡ ನಂದಿದೆ. ಅದನ್ನು ಕೂಡ ಜವಾಬ್ದಾರಿಯಿಂದ ಮಾಡ್ತೇನೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ಹೃತ್ಪೂರ್ವಕ ಧನ್ಯವಾದಗಳು. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಸರ್ ಅವರಿಗೆ ನಲ್ಮೆಯ ಗೌರವ ಸಮರ್ಪಣೆಯನ್ನ ಮಾಡೋಣ. ಅವರು ನಾವು ಕುರ್ಚಿಯಲ್ಲಿ ಕುಳಿತು ತೆಗೆದುಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಆ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ನನಗೆ ಹೇಳಕ್ಕೆ ವೆಲ್ಕಮ್ ಬ್ಯಾಕ್. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ವೈಮಾನಿಕ ಸಮೀಕ್ಷೆ ರಾಮನಗರದ ಜೀಗೇನ ಹಳ್ಳಿಗೆ ಸಚಿವ ಗಡ್ಕರಿ ಆಗಮಿಸಿದ್ದಾರೆ. ಹೆದ್ದಾರಿ ಗುಣಮಟ್ಟ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ನಿತಿನ್ ಗಡ್ಕರಿ ಅವರು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು ನಿತಿನ್ ಗಡ್ಕರಿ. ವೈಮಾನಿಕ ಸಮೀಕ್ಷೆ ಕೂಡ ಇದೆ. ಅದಾದ್ಮೇಲೆ ಒಂದು 10 ಕಿಲೋಮೀಟರ್ ಅವರೇ ಸ್ವತಃ ಡ್ರೈವ್ ಮಾಡಿಕೊಂಡು ಅಲ್ಲಿ ರೋಡ್ನ ಬಗ್ಗೆ ಪರಿಶೀಲನೆ ಮಾಡಲಿರುವಂಥದ್ದು. ಅದಾದ್ಮೇಲೆ ಪ್ರೆಸ್ ಮೀಟನ್ನು ಕೂಡ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಸಂಸದರಾಗಿರುವಂಥ DK ಸುರೇಶ್ ಅವರು, ಇನ್ನು ರಾಮನಗರ ಜಿಲ್ಲಾ ಉಸ್ತುವಾರಿ ಅಶ್ವಥ್ ನಾರಾಯಣ, ಹಾಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಗೋಪಾಲಯ್ಯ, MLC CP ಯೋಗೇಶ್ವರ್ ಇವರೆಲ್ಲರೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ ನಿತಿನ್ ಗಡ್ಕರಿ ಅವರ ಪರಿಶೀಲನೆಯ ಸಂದರ್ಭದಲ್ಲಿ. ಮುಂದಿನ ತಿಂಗಳು ಇದು ಉದ್ಘಾಟನೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. 80% ಅಷ್ಟು ಈಗ ಆಲ್ರೆಡಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕಾಮಗಾರಿ ಮುಗಿದಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇತ್ತು. ಯಾವಾಗ ಉದ್ಘಾಟನೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಪ್ರೆಸ್ ಮೀಟ್ ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಅವರು ಇನ್ನಷ್ಟು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ಇಲ್ಲಿ ಮೇಯ್ನ್ ಆಗಿ ಇರುವಂತ ಆರೋಪ ಅಂದ್ರೆ ಈ ಒಂದು ಎಕ್ಸ್ಪ್ರೆಸ್ ವೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅವೈಜ್ಞಾನಿಕವಾಗಿ ಕೂಡಿದೆ ಸಾಕಷ್ಟು ಕಡೆಗಳಲ್ಲಿ ಇದರ ಕಾಮಗಾರಿ ಅಂತ. ಮಳೆ ಬಂದಂತ ಸಂದರ್ಭದಲ್ಲಿ ಅದರ ಬಣ್ಣ ಬಯಲಾಗಿತ್ತು. ಮಂಡ್ಯ ಭಾಗ, ರಾಮನಗರ ಭಾಗದಲ್ಲಿ, ಅದರ ಜೊತೆಗೆ ಬಿಡದಿ ಭಾಗದಲ್ಲಿ ಸಾಕಷ್ಟು ಅವೈಜ್ಞಾನಿಕವಾಗಿ ಕೂಡಿದೆ ಕಾಮಗಾರಿ ಅನ್ನುವಂಥದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಮತ್ತೆ ಸಂಸದರು, ಅದರ ಜೊತೆಗೆ ಜನಪ್ರತಿನಿಧಿಗಳು ಆರೋಪವನ್ನ ಮಾಡಿದ್ರು. JDSನವರು, ಕಾಂಗ್ರೆಸ್ನವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೊಂದು ಪಾರ್ಟ್ ಆದ್ರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೆ ಹೆಸರನ್ನ ಇಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಪ್ರತಾಪ್ ಸಿಂಹ ಕಾವೇರಿ ಹೆಸರನ್ನ ಇಡಬೇಕು ಅಂತ ಆಗ್ರಹಿಸ್ತಾ ಇದ್ರು. ಮತ್ತೊಂದ್ ಕಡೆ SM ಕೃಷ್ಣ ಅವರು ಸೇರಿದಂತೆ ಕಾಂಗ್ರೆಸ್ನ ನಾಯಕರುಗಳು, JDSನ ನಾಯಕರುಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನ ಇಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಮೈಸೂರಿಗೆ ದೊಡ್ಡ ಕೀರ್ತಿಯನ್ನ ತಂದುಕೊಟ್ಟಂತಹವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಇವರ ಹೆಸರನ್ನ ಇಡಬೇಕು ಅಂತ ಆಗ್ರಹಿಸಲಾಗ್ತದೆ. ಇನ್ಫ್ಯಾಕ್ಟ್ SM ಕೃಷ್ಣ ಅವರು ಪತ್ರವನ್ನ ಕೂಡ ಬರೆದಿದ್ರು.
ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತೀರ್ಮಾನ ಕೈಗೊಳ್ತಾರಾ ಗೊತ್ತಿಲ್ಲ. ನಲ್ಲಿ ನಿತಿನ್ ಗಡ್ಕರಿ ಅವರು ಹೆದ್ದಾರಿ ಸಚಿವರು ಅವರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಕಾಮಗಾರಿ ನಡೆದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತಿಂಗಳು ಮೋಸ್ಟ್ ಪ್ರಾಬಬ್ಲಿ ಪ್ರಧಾನಮಂತ್ರಿಗಳಿಂದ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಉದ್ಘಾಟನೆ ಆಗಬಹುದಾದಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ, ನಿರೀಕ್ಷೆ ಇರುವಂಥದ್ದು. ಆಮೇಲೆ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಏನೇನೆಲ್ಲ ಆರೋಪಗಳಿದ್ವಲ್ಲ ಅದ್ರ ಬಗ್ಗೆ ನಾವು ಆಲ್ರೆಡಿ ಪಟ್ಟಿಯನ್ನ ಮಾಡಿ ಪ್ರಸ್ತಾಪವನ್ನ ಸಲ್ಲಿಸ್ತೀವಿ. ಅಂದ್ರೆ ಏನೇನೆಲ್ಲ ಪ್ರಾಬ್ಲಮ್ಸ್ಗಳಿದೆ ಅದನ್ನು ಸರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಸ್ತಾಪ ಸಲ್ಲಿಸ್ತೀವಿ ಅಂತ ಈಗ ಆಲ್ರೆಡಿ ಹೇಳಲಾಗ್ತಾ ಇತ್ತು. DK ಸುರೇಶ್ ಅವರು ಹೇಳ್ತಾ ಇದ್ರು, ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ಅವಾಗಲೇ ನಮ್ಮ ಪ್ರತಿನಿಧಿಯನ್ನ ಫೋನ್ ಸಂಪರ್ಕದಲ್ಲಿ ತೆಗೆದುಕೊಂಡಿದ್ದಂಥ ಸಂದರ್ಭದಲ್ಲಿ ಎಲ್ಲಿ ಪ್ರತಾಪ್ ಸಿಂಹ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳ್ತಾ ಇದ್ದೆ. ಅವ್ರು ಹೌದು ಏನೇ ಆದರೂ ಕೂಡ ಪ್ರತಾಪ್ ಸಿಂಹ ಅವ್ರು ಕಾಣಿಸ್ತಾ ಇದ್ರು, ಯಾಕೋ ಈ ಬಾರಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲ, ಅವರು ನಿತಿನ್ ಗಡ್ಕರಿ ಅವರ ಜೊತೆಯಲ್ಲೇ ಇದ್ದಾರೆ. ನಿತಿನ್ ಗಡ್ಕರಿ ಅವರ ಜೊತೆಯಲ್ಲಿ ಪ್ರತಾಪ್ ಸಿಂಹ ಅವರಿದ್ದಾರೆ. ಅದರ ಜೊತೆಗೆ ಲೋಕೋಪಯೋಗಿ ಸಚಿವರಾಗಿರುವಂಥ CC ಪಾಟೀಲ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತಾಪ್ ಸಿಂಹ ಯಾಕೆ ಅಂದ್ರೆ ಪ್ರತಾಪ್ ಸಿಂಹ ಅವರು ಸಾಕಷ್ಟು ಮುತುವರ್ಜಿಯನ್ನ ವಹಿಸಿದ್ರು. ಅಲ್ಲೇನಾದ್ರೂ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಅವರೇ ಹೋಗ್ಬಿಟ್ಟು ಸ್ಪಂದಿಸ್ತಾ ಇದ್ರು, ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ರು.